ಹಲೋ. ಇವಾಗ ಕೇಳ್ತಿದ್ಯಾ? ಇವಾಗ ಕೇಳ್ತಿದೆ ಹೇಳಿ. ಅದೇ 5 ವರ್ಷದಿಂದ ಲವ್ ಮಾಡಿ ಅವಳೇ ಇದ್ ಮಾಡಿದ್ಲು. ಹ್ಮ್ ಏನ್ ಬೇಕು ಬೇಡ ಎಲ್ಲಾನು ತರ್ಸ್ಕೊಂಡ್ ಮಾಡಿಸ್ಕೊಂಡು ಎಲ್ಲಾ ರೀತಿನೂ ಇದ್ಲು. ಹ್ಮ್ ಇದ್ದಕ್ಕಿದ್ದಂಗೆ ಇವಾಗ ಬೇರೆ ಹುಡುಗನ ಜೊತೆ ಕಾಂಟ್ಯಾಕ್ಟ್ ಇದ್ಕೊಂಡು ಹ್ಮ್ ಇದು ಮಾಡಿ ಹೋದ್ಲು. ಅವ್ರ ಫ್ಯಾಮಿಲಿ ಎಲ್ಲ ಮಾಡ್ತೀವಿ ಅಂತಾರೆ, ಅವರೆಲ್ಲ ಮಾಡ್ತೀವಿ ಅಂತಾರೆ, ಬಟ್ ಅವಳೇ ಆಗಲ್ಲ ಅಂತಾರೆ. ಏಜ್ ಎಷ್ಟು ಅವಳಿಗೆ ಈಗ? ಹಲೋ. 18 18. 18 ಕ್ರಾಸ್ ಆಗಿದೆ. ಹೌದ್ರಾ? ಅಂದ್ರೆ ಅವಳು ಲವ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಅವಳಿಗೆ 13 ಇಯರ್ಸ್. 13 years. 13 ಇಯರ್ಸ್ ಕ್ರಾಸ್ ಆಗಿತ್ತು ಅಷ್ಟೇ ಅವಳು ನನ್ ಲವ್ ಮಾಡುವಾಗ. ಹ್ಮ್ ಇವಾಗ 18. ನಿಮ್ಗೆ ಎಷ್ಟು ಏಜು? ನನ್ಗೆ ಇವಾಗ 23. 23. ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಇರ್ಬೇಕಿತ್ತಲ್ಲ, ಚಿಕ್ಕ ಹುಡುಗಿನ ಹೆಂಗ್ ಲವ್ ಮಾಡ್ಬೋದಂತ. ಅಂದ್ರೆ ಅವಾಗ ಅವಾಗ ನನ್ಗೂ 18 ಇತ್ತಲ್ಲ. ಹ್ಮ್ ನನ್ಗೆ ಅವಾಗ 18. ಹ್ಮ್ ನನ್ಗೂ ಅವಳಿಗೂ ಹೆಚ್ಚು ಕಮ್ಮಿ ಒಂದ 5 ವರ್ಷ ಹೆಚ್ಚು ಕಮ್ಮಿ. ಹ್ಮ್ ಅಂದ್ರೆ ಅವಳು ನಮ್ಮ ಒಂದವರು ಇಲ್ಲಿರ್ಲಿಲ್ಲ, ಬಟ್ ಅವ್ರ ತಾತನ ಮನೇಲಿ ಇದ್ಲು. ಹ್ಮ್ ಸ್ವಲ್ಪ ದಿನ ಆಯ್ತಲ್ಲ ಅಲ್ಲೇ ಹುಡುಗನ್ ಲವ್ ಮಾಡ್ತಿದ್ಲು. ಏನಂತಾನ 9th ಅಲ್ಲೇನ ಬಿಡಿಸಿ ಜಗಳ ಮಾಡಿ ಅವ್ರ ಮಾವ ಇಲ್ಲೇ ಕಳ್ಸಿಬಿಟ್ಟಿದ್ರು. ಹ್ಮ್ 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 ಇಲ್ಲೇ ಕಳ್ಸಿದಾಗ ಇಲ್ಲಿ ಒಂದ್ ಹಳ್ಳಿ ಸೇರ್ಕೊಂಡಿದ್ಲು. ಹ್ಮ್ ಇಲ್ಲಿ ಹಳ್ಳಿಲಿ ಇನ್ನೊಂದು ಹುಡುಗನ ಲವ್ ಮಾಡ್ತಿದ್ಲು. ಹ್ಮ್ ಅದು ನಮ್ಗೆಲ್ಲ ಸರಿ ಅಷ್ಟಾಗಿ ಗೊತ್ತಿರ್ಲಿಲ್ಲ, ಹ್ಮ್ ಬಟ್ ವಿಚಾರ ಮಾತಾಡ್ತಿದ್ರು. ನಾನೇನ್ ಅದ್ರ ಬಗ್ಗೆ ಅಷ್ಟೇನ್ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಯಾಕಂದ್ರೆ ನಮ್ಗ ಅವಾಗ್ಲೇ ಬೇರೆ ತರದ ಮೈಂಡ್ ನಮ್ಗ. ಹ್ಮ್ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಇವ್ರು ಅವ್ರಪ್ಪ ನಾನು ಸ್ವಲ್ಪ ಕ್ಲೋಸ್ ಫ್ರೆಂಡ್ ಮೊದ್ಲಿಂದ. ಹ್ಮ್ ಹಂಗಿದ್ದಾಗ ಇವ್ಳೇನ್ ಮಾಡಿದ್ಲು, ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟು ನಿಮ್ ಲವ್ ಮಾಡ್ತಾವನೆ ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡ್ಕೊಂಡು ಫುಲ್ಲು ಇದ್ ಮಾಡಿದ್ಲು. ಹ್ಮ್ ನಾನು ಒಂದ್ ವರ್ಷ ನೋಡ್ದೆ, ಆಮೇಲೆ ಒಪ್ಕೊಂಡ್ ಮೂವ್ ಆಯ್ತಪ್ಪ ಅಂತ ಇನ್ನೊಂದ್ ಹುಡುಗನ್ ಲವ್ ಮಾಡ್ತಿದ್ಲು ಅಂದ್ನಲ್ಲ ಸ್ಟಾರ್ಟಿಂಗು. ಹ್ಮ್ ಆ ಹುಡುಗನ್ ಜೊತೆ ಒಂದ್ ಕಿಸ್ ಮಾಡಿರೋ ಫೋಟೋ ಇವ್ಳು ತಕೊಂಡಿದ್ದ, ಅವ್ನ್ ತಕೊಂಡಿದ್ನಂತೆ. ಹ್ಮ್ ಅದನ್ನ ಅವನು ಇನ್ನೊಂದ್ ಹುಡ್ಗಿಗೆ ಅವಳು ಇನ್ನೊಂದ್ ಹುಡ್ಗಿಗೆ ಸೆಂಡ್ ಮಾಡಿದಾಗ ಆ ಹುಡ್ಗಿ ಅವನಿಗೆ ಸೆಂಡ್ ಮಾಡ್ಬಿಟ್ಲು. ಹ್ಮ್ ಆ ಹುಡ್ಗಿನ ಅವ್ನ್ ಲವ್ ಮಾಡ್ತಿದ್ದೀನಿ ಇಟ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡು ಆಟ ಆಡಿಸ್ತಾರೆ. ಹ್ಮ್ ಆಟ ಆಡ್ಸಿದ್ಲು. ನಾನು ಆ ಹುಡುಗ ಮತ್ತೆ ಈ ಹುಡುಗಿ ಎಲ್ಲಾರನ್ನ ಬೆದರಿಸಿ ಅದು ಇದು ಮಾಡಿ, ನಾನು ಹೋಗಕ್ ಮುಂಚೆನೆ ಎದುರ್ಸಕ್ ಮುಂಚೆನೆ ಇವ್ಳಿಗೆ ಹೇಳ್ದೆ, ಈಗ ಲವ್ ಆಗಿದೆಯಲ್ಲಮ್ಮ, ಈಗ ನನ್ಗೆ ಬಿಟ್ಬಿಡ್ತೀನಿ ನಾನು, ಈಗ ಅವ್ನ ಜೊತೆ ಇರು, ಚೆನ್ನಾಗಿರು ಎಲ್ಲೋ ಅಂತ ಹಂಗೆ ಹಿಂಗೆ ಅಂತಂದೆ. ಹ್ಮ್ ಆಗಲ್ಲ, ನೀನೇ ಬೇಕು, ಇಲ್ಲ ಅಲ್ಲಿ ಚೆನ್ನಾಗಿ ಬೇಕು, ಸೋದೈತೀನಿ, ಅಲ್ಲಿ ಸೋದೈತೀನಿ, ಇಲ್ಲಿ ಸೋದೈತೀನಿ ಅಂದ್ಲು. ಹ್ಮ್ ಸರಿ ಆಯ್ತು ಹೋಗ್ಲಿ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಅವ್ರನ್ನೆಲ್ಲ ಎದುರಿಸಿ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸ್ದೆ. ಹ್ಮ್ ಡಿಲೀಟ್ ಮಾಡಿಸಿ ಬರ್ತ್ಡೇ ಬಂತು. ಬರ್ತ್ಡೇ ಟೈಮಲ್ಲಿ ಮಾಮೂಲಿ ಫೋಟೋ ಕೇಕು ಅದು ವಾಚು ಗೀಚು ಎಲ್ಲ ತಗೊಂಡು ಕೊಟ್ಬಿಟ್ಟು ವಿಶ್ ಮಾಡ್ಬಿಟ್ಟು ಅವ್ರ ಜೀವನಕ್ಕೆ ಅವ್ರ ಅಜ್ಜಿನ ಕರ್ಕೊಂಡಿದ್ದು ಕರ್ಕೊ ಹೋದ್ರು. ಹ್ಮ್ ಹೋಗಿ ಅವಾಗ ಇನ್ನು ಹುಡುಗರು ಮತ್ತೆ ತಲೆ ತಿಂತಂದ್ಬಿಟ್ಟು ಸಿಮ್ನು ಚೇಂಜ್ ಮಾಡಿಸ್ದೆ. ಹ್ಮ್ ಚೇಂಜ್ ಮಾಡಿಸಿ ಮುಂದೆ ಸ್ವಲ್ಪ ದಿನ ಆಯ್ತಿದಂಗೆ ನಮ್ಮ ಫಾದರ್ ಅವ್ರ ಮನೇಲಿ ಹೋಗಿ ಹೇಳ್ಬಿಟ್ಟು, ಅಮ್ಮಗವ್ರಿಗೂ ಸೆಟ್, ನಿಮ್ಗವ್ರಿಗೂ ನಮಗೂ ಸೆಟ್ ಆಗಲ್ಲ, ಹ್ಮ್ ಏನಕ್ಕೆ ಹಿಂಗೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಹೇಳ್ಕೊಂಡಂಗೆ. ಹ್ಮ್ ಅದಕ್ಕೆ ಸೆಟ್ ಆಗ ಅವ್ರೇನ್ ಮಾಡಿದ್ರು, ಹೋಗಿ ಅವಳನ್ನ ಬೈದು ಫೋನ್ ಗಿನ್ ಎಲ್ಲ ಹೊಡೆದಾಕಿ ಇದ್ ಮಾಡ್ಬಿಟ್ಟು ಬಂದ್ರು. ಹ್ಮ್ ಬೈದು ಫೋನ್ ಎಲ್ಲ ಇದ್ ಮಾಡ್ಬಿಟ್ಟು ಬಂದ್ಲಿ. ಏನ್ ಮಾಡಿದ್ರು ಹೇಳು, ಮತ್ತೆ ಅವ್ರ ಅಜ್ಜಿಗೆ ಫೋನಲ್ಲಿ ಮಾಡಿ ಹ್ಮ್ ನಾನು ಹಂಗೆ ಹಿಂಗೆ ಹಂಗೆ ಬೇಕು, ಹಂಗೆ ಹಿಂಗೆ ನಮ್ಮ ಮನೆಯವ್ರು ಅಷ್ಟು ಹುಡುಗರನ್ನ ಕೇಳಿಲ್ಲ, ಹಂಗೆ ಹಿಂಗೆ ಅಂತ ನನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಸಿಕ್ಕಾಬಿಟ್ಟೆ. ಹ್ಮ್ ಮತ್ತೆ ಅವ್ರ ಫಾದರ್ ಇಲ್ಲಿ ಏನಾರ ಅಂದ್ರೆ ನನ್ನ ಬಗ್ಗೆ ನಾನು ಅವ್ಳ ಅವ್ರ ಫಾದರ್ ಫೋನ್ ಮಾಡಿದ್ರು. ಇವಳೇ ಕ್ಲಾಸ್ ತಗೊಳ್ಳೋದು ಚೈಲ್ಡಿನಿಂದಾನೆ, 9th ಇಂದಾನೆ ಆತರ ಇದ್ ಮಾಡಕ್ ಶುರು ಮಾಡಿದ್ಲು. ಹ್ಮ್ ನಾನು ಇನ್ನಷ್ಟು ಇಷ್ಟು ಹಚ್ಕೊಂಡಲ್ಲ ಅಂತ ನಾನು ಮಾಡ್ಕೊಟ್ಟೆ. ಆಮೇಲೆ ನಂಗೆ ಫೋನ್ ಬೇಕು ಅಂದ್ಲು. ಹ್ಮ್ ಕೀಪ್ಯಾಡ್ ಕೊಟ್ಟೆ, ಬೇಡ ಅಂದ್ಲು. ಆಮೇಲೆ ಆಂಡ್ರಾಯ್ಡ್ ತಗೊಟ್ಟೆ. ಅದ್ರಲ್ಲಿ ಏನ್ ಮಾಡಲ್ಲ, ಒಟ್ಟೆ ಸಿಮ್ ಒಂದೇ, ನಂದೇ ಕರೆನ್ಸಿ, ನಂದೇ ಫೋನು, ನಂದೇ ಸಿಮ್ಮು. ಹ್ಮ್ ಮತ್ತೆ ಇದಾಗಿತ್ತು ಅಂದಲ್ಲ, ನಮ್ಮೂರ ಹತ್ರ ಒಂದು ಓದ್ತಿದ್ಲು ಅಂದಲ್ಲ, ಆ ಹುಡುಗನ್ಗೆ ಹ್ಮ್ ಮತ್ತೆ ಅವಳು ಪುನಃ ಅವ್ರ ಮನೆಯವ್ರಿಗೆ ಅವ್ರು ಹೇಳಿದ ತಕ್ಷಣ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ನಾನು ಮರಳಿಗೆ ಸೇರ್ಸಿಸ್ತಿದ್ದೆ. ಇಲ್ಲಿ ಗಲಾಟೆ ಮಾಡ್ತೇವೆ ಹುಡುಗರು, ಪುನಃ ಅವ್ರ ಕಿರಿಕಿರಿ ಅಂದ್ಬಿಟ್ಟು ಹ್ಮ್ ಅಲ್ಲೇ ಹುಡುಗನ್ಗೆ ಮತ್ತೆ ಇನ್ಯಾವ್ದೋ ಹುಡುಗನ್ 4 ಜನ ಕಟ್ಟೆ ಟೈಮ್ ಮೆಸೇಜ್ ಮಾಡ್ತಾಳೆ. ಅಂದ್ರೆ ಇವಾಗ ಆ ಹುಡುಗಿಗೆ 4 ಜನ ಹುಡುಗರು ಇದಾರಾ? ಇವಾಗ ಅಲ್ಲ, ಅವಾಗ. ಹ್ಮ್ ಇವಾಗ ಅದೇ ಫಸ್ಟ್ ಸ್ಟಾರ್ಟಿಂಗ್ ಒಬ್ಬ ನಮ್ಮೂರ ಹತ್ರ ಇದ್ದಾನಲ್ಲ, ಅವನ್ ಜೊತೆ ಕಾಂಟ್ಯಾಕ್ಟ್ ಇದ್ದಿಲ್ಲ ಮಾಹಿತಿ ಬಂತು. ಹ್ಮ್
ನಾನು ವಾಟ್ಸಪ್ ಅಲ್ಲಿ ಫೋಟೋಸ್ ಗೀಟೋಸ್ ಎಲ್ಲ ಬಿಟ್ಬಿಟ್ಟಿದ್ದೆ, ಲಿಫ್ಟ್ ಲಾಕ್ ಮಾಡಿರೋದು ಈ ತರ ಎಲ್ಲ ಬಿಟ್ಬಿಟ್ಟಿದ್ದೆ, ಹ್ಮ್ ಜಗಳ ಆದಾಗೆ ಆಗಿ. ಹ್ಮ್ ಹಾಗೆ ಎಲ್ಲ ಮನೇಲಿ ಒಪ್ಕೊಂಡು ನಾವು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅವ್ರ ಮನೆಯವ್ರು ಮುಂದ್ ಬಂದು ಇವರು ಮುಂದ್ ಬಂದು ಹ್ಮ್ ಫುಲ್ ರಿವಲ್ಸ್, ಯಾವ್ದಕ್ಕೆ ಬಂದ್ರು ಫುಲ್ ರಿವಲ್ಸ್. ಹ್ಮ್ ಸ್ಟೇಷನ್ ಎಲ್ಲ ಹೋದ್ಲು, ಕಂಪ್ಲೇಂಟ್ ಎಲ್ಲ ಕೊಟ್ಲು ಓಕೆ. ಎಲ್ಲ. ಎಲ್ಲಾ ಸ್ಟೋರಿ ಕೇಳಿದ್ರು ತಪ್ಪಂತ ಅವಳದು. ಹ್ಮ್ ಬಟ್ ಕಾರಣಾತ್ಮಕವಾಗಿ ನನ್ನ ಇದ್ ಮಾಡ್ಕೊಂಡು ಹ್ಮ್ ನನ್ಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ಲು. ಹ್ಮ್ ಒಸಿ ಮಾಡಿಸ್ಕೊಂಡ್ಲಿ, ಎಲ್ಲ ಕೇಳಿದ್ರು ಮಾಲ್ ಕರ್ಕ ಹೋಗಿ 15-20 ಸಾವಿರ ಎಷ್ಟು ಕೇಳಿದ್ರು ಅಷ್ಟೆಲ್ಲ ಖರ್ಚು ಮಾಡ್ಕೊಬತ್ತಿದ್ದೆ. ಹ್ಮ್ ನಮಗೆ ಏನ್ ಕೇಳೋದು ಇಲ್ಲ ಅಂತೀನಿ ನಾನು. ಹ್ಮ್ ಎಲ್ಲಾನು ಮಾಡಿಸ್ಕೊಂಡು ಈಗ ಸರಿಯಾಗಿ ಕೈ ಕೊಟ್ಬಿಟ್ಟು ಹೋದ. ನಮ್ಗೆ ಹೆಚ್ಚು ಕಮ್ಮಿ ಇನ್ಸಿಡೆಂಟ್ 1 ತಿಂಗಳಾಯ್ತು. 1 ತಿಂಗಳಿಂದ ಊಟ ಸರಿ ಮಾಡಕೈತಿಲ್ಲ, ನಿದ್ದೆ ಮಾಡಕೈತಾ ಇಲ್ಲ. ಹ್ಮ್ ಏನ್ ಬೆಳಿಗ್ಗೆ ನೈಟ್ ಮಲ್ಕೊಂಡ್ರು ಕಾಣಿಸ್ಲಿಲ್ಲ, ಸುಮ್ಮನೆ ಕಾಡ್ತಾಳೆ. ಕಾಡ್ತಾಳೆ ಅಂತಂದ್ರೆ ಲವ್ ಅಲ್ಲಿ ನೀವು ಮದುವೆಗ್ ಮುಂಚೆ ಸೆಕ್ಸ್ ಮಾಡೋದ್ ತಪ್ಪಲ್ವಾ? ಅದಕ್ಕೆ ಕಾಡ್ತಾಳೆ. ಹ್ಮ್ ಮದುವೆಗ್ ಮುಂಚೆ ಸೆಕ್ಸ್ ಮಾಡಿದ್ರೆ ಇದೇ ಹ್ಮ್ ರೀತಿನೇ ಆಗೋದು. ಹ್ಮ್ ಬಿಟ್ಟು ಹೋಗ್ತಾರೆ, ಅವಾಗ ನಿಮ್ಗೆ ಅವಳು ಬೇಕು ಅನ್ಸುತ್ತೆ. ಆ ಟೈಮ್ಗೆ ಯಾರು ನಿಮ್ಗೆ ಏನು ರೆಸ್ಪಾನ್ಸ್ ಮಾಡೋರು ಇರಲ್ಲ, ಕೇರ್ ಮಾಡೋರು ಇರಲ್ಲ, ಅವಾಗ ಅನ್ಸುತ್ತೆ ಖಂಡಿತ. ಅದಕ್ಕೆ ಹ್ಮ್ ಹೇಳೋದು ಮದುವೆಗ್ ಮುಂಚೆ ಯಾರು ಅಷ್ಟೇ ಫಿಸಿಕಲಿ ಮೂವ್ ಆಗ್ಬೇಡಿ, ಸೆಕ್ಸ್ ಮಾಡ್ಕೋಬೇಡಿ ಅಂತಾನೆ ಹೇಳೋದು. ನೀವೇನ್ ಮಾಡ್ತೀರಾ, ಹುಡುಗರು ಗೊತ್ತಿರಲ್ಲ, ಏನೋ ಹುಡುಗಾಟ ಅಂದ್ಬಿಟ್ಟು ಸೆಕ್ಸ್ ಅಂದ್ರೆ ಎಲ್ಲಾರ್ಗು ಒಂಥರ ಅದೊಂದು ಕ್ರೇಜ್ ಆಗ್ಬಿಟ್ಟು ಎಲ್ಲ ಮಾಡ್ಬಿಡ್ತಾರೆ. ಇವಾಗ ನಿಮ್ ಹತ್ರ ಇಷ್ಟ ಆಗಿಲ್ಲ, ಬೇರೆಯವ್ರನ್ನ ನೋಡ್ಕೊಂಡು ಹೋಗೋಳೆ ಅಷ್ಟೇ. ಹುಡುಗಿರೇ ನಾರ್ಮಲ್ ಆಗಿ ಹಿಂಗೆ ಇರ್ತಾರೆ. ಹ್ಮ್ ಹುಡುಗರು ಏನ್ ನಾನು ಮಾಡಿದ್ರು ತಪ್ಪ ಬರಲ್ಲ. ಹ್ಮ್ ಐ ಮೀನ್ ಹುಡುಗರು ನೀವ್ ಎಷ್ಟೇ ನಿಯತ್ತಾಗಿದ್ರು ನೀವು ತಪ್ಪೇ, ಬಟ್ ಹುಡುಗಿರು ಎಷ್ಟು ತಪ್ಪು ಮಾಡಿದ್ರು ಅವ್ರು ತಪ್ಪ ಬರಲ್ಲ. ಹ್ಮ್ ಹ್ಮ್ ಅದೇ ತರ ಎಲ್ಲ ಮಾಡಿ ಬಟ್ ಆದ್ರೆ ಆಮೇಲೆ ನಿಮ್ಗೇನಾದ್ರು ತಪ್ಪು ಮಾಡ್ತಿದ್ರೆ ಅದು ಇದು ಅಂತಂದ್ರೆ ನೀವಷ್ಟೇ ಆ ಸೆಕ್ಷನ್ 232 IPC ಪ್ರಕಾರ, ಇಲ್ಲ ಅಂತಂದ್ರೆ ಸೆಕ್ಷನ್ 504 ಪ್ರಕಾರ ಅವಳ ಮೇಲೆ ಕೇಸ್ ಬುಕ್ ಮಾಡ್ಬೇಕು. ಆವಾಗ ಅಷ್ಟೇನೆ ಅವ್ರಿಗೆ ಬುದ್ಧಿ ಬರೋದು. ಹ್ಮ್ ಇಲ್ಲ ಅಂತಂದ್ರೆ ಅಂದ್ರೆ ಬುದ್ಧಿ ಸರ್ ಬರಲ್ಲ. ನಾನು ಅದನ್ನ ಮಾಡೋಣ ಅಂತ ಹೋದ್ರೆ ಅವ್ರಿಗೆ 18 ಕ್ರಾಸ್ ಆಗಕ್ ಮುಂಚೆ ನಾನು ಲೈಂಗಿಕ ಸಂಪರ್ಕದಲ್ಲಿದ್ದೆ ಅಂತ ಅನ್ನೋದು ಅಲ್ಲಿ ಸ್ಟೇಷನ್ ಗೊತ್ತಾಗಿ ಇದು ಮಾಡಿದ್ರು. ನಿಂದು ತಪ್ಪಲ್ವಾ? ಈ 18 ವರ್ಷಕ್ಕೆ ಮುಂಚೆನೆ ನೀನ್ ಎಂತಕ್ ಚೆಕ್ ಮಾಡ್ಬೇಕಾ ಹುಡುಗಿಗೆ? ನಾನ್ ಹೆಂಗಾಯ್ತು ಅಂದ್ರೆ ಬ್ರೋ, ಅದು ಅಷ್ಟ ಆಗಿತ್ತು. ಅವ್ರ ಮನೆಯವರೇ ಒಪ್ಕೊಂಡು ಫೋನ್ ಕೊಡ್ತಾ ಇದ್ರು, ಹ್ಮ್ ನೀನ್ ಮಾತಾಡ್ಕೊಂಡು ಇದ್ ಮಾಡಪ್ಪ ಅಂತ ಅನ್ಬಿಟ್ಟು. ಅಂದ್ರೆ ಹ್ಮ್ ಆ ಟೈಮ್ ಅಲ್ಲಿ ಆ ಹುಡುಗ ನನ್ನ ಇನ್ನೊಂದು ಹುಡುಗನ ಹಚ್ಕೊಂಡಿದ್ದೆ, ನಿನ್ನಷ್ಟು ಹಚ್ಕೊಂಡಿಲ್ಲ ಬಿಡು ಬ್ರೋ, ಅವ್ಳಿಲ್ಲ ಸತ್ತೈತೆ ಹಂಗ ಹಿಂಗೆ ಅಂತ ಅನ್ಕೊಂಡು ಆ ಹುಡುಗ ಬಿಟ್ಬಿಟ್ಟಿದ್ದೆ ಅವಳನ್ನ. ಹ್ಮ್ ಇವಳು ಮತ್ತೆ ಆ ಹುಡುಗಂಗೆ ಇದ್ ಮಾಡ್ಕೊಂಡು ಇದ್ ಮಾಡ್ತಿದ್ದಕ್ಕೆ ಹ್ಮ್ ನಾನೇನ್ ಮಾಡ್ದೆ, ಆತರ ಮಾಡಿದ್ರೆ ಇವಳು ಬೇರೆ ಚಾನ್ಸ್ ಬರಲ್ಲ, ಇವಳಿಗೆ ಬಿಟ್ಟು ಹೋಗಲ್ಲ ಹ್ಮ್ ಅನ್ನೋ ರೆಸ್ಪಾನ್ಸಿಬಿಲಿಟಿ ನಾನ್ ಮಾಡ್ದೆ. ಹ್ಮ್ ಆದ್ರೆ ಇವಳು ಹಂಗಿದ್ಕೊಂಡು ಆಮೇಲೆ ಎಲ್ಲ ಇದು ಬಂತು, 18 ಕ್ರಾಸ್ ಆಯ್ತಿದಂಗೆ ಕಾಲೇಜು ಬಿಡ್ಸು, ಇಲ್ಲೆಲ್ಲ ಸೇರ್ಬತ್ತೆ ಎಲ್ಲ ನಾನು ಒಂದ್ಸಲ ಪಾಯ್ಸಮ್ ಅಟೆಂಪ್ಟ್ ಬೇರೆ ಮಾಡ್ಬಿಟ್ಟಿದ್ದೆ. ಹ್ಮ್ ಅದಾದ 3 ದಿವಸಕ್ಕೆ ಹುಡುಗನ ಜೊತೆ ಎಲ್ಲ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬಂದ್ಲು. ಅದೆಲ್ಲ ಗೊತ್ತಾಗಿ ಅವ್ರ ಪೇರೆಂಟ್ಸ್ ಗೆಲ್ಲ ಉಗಿದು ಇದ್ ಮಾಡಿದ್ಲಿಗೆ ಅವರೇ ಬಿಡಿಸಿರು ಕಾಲೇಜಿನ. ಹ್ಮ್ ಅದಾದ್ಮೇಲೆ ಹೋದ ವರ್ಷ ಎಲ್ಲ ಕಲ್ಲಲ್ಲಿ ಕರ್ಕೋಗಿ ಎಲ್ಲ ಸುತ್ತಾಡ್ಸ್ಕೊಂಡು ಎಲ್ಲಾನು ತರಿಸ್ಕೊಂಡ್ ಬಂದು, ಅದಾದ್ಮೇಲೆ ನಾನು ಸೆಕ್ಸ್ಗೋಸ್ಕರ ಅವ್ಳನ್ನ ಹುಚ್ಚಾಗಿ ಇಷ್ಟಪಡ್ತಿರ್ಲಿಲ್ಲ. ನಾನು ಅವ್ಳಿಗೆ ಸ್ಟಾರ್ಟಿಂಗ್ ಇಂದಾನೇ ಹೇಳ್ತಿದ್ದೆ, ನಾನು ಇಷ್ಟಪಡ್ತಿದ್ದೀನೋ ಅಷ್ಟೇ, ಹೊರಗೆಟ್ ಹ್ಮ್ ಏನಾರ ಆಗಿರ್ಲಿ ಅದ್ ನನ್ ಹಿಂದೆ ಮುಂದೆ ನನ್ ಕೆದಕಲ್ಲ, ಹ್ಮ್ ನನಗೆ ನೀ ಬೇಕು, ಇಲ್ಲ ಅಂದ್ರೆ ನಾನು ಬದುಕಾಗಲ್ಲ, ನೀನು ಬದುಕೊಳ್ಳಿ ಹಂಗೆ ಹಿಂಗೆ ಅಂತ ನಾನು ಹೇಳ್ತಿದ್ದೆ. ಅದಕ್ಕೆಲ್ಲ ಅವಳು ಒಪ್ಕೋತಿದ್ಲು. ಆಮೇಲೆ ಅವಳೇ ಅವ್ರ ನಂಬರ್ ಇಟ್ಕೊಂಡು ಮಾಡಿದ್ದಲ್ವಾ, ಹ್ಮ್ ಅದ್ರಿಂದ ಅವಳು ಒಪ್ಕೊಂಡು ಎಲ್ಲಾನು ಇದ್ ಮಾಡ್ಕೊಂಡು ಹ್ಮ್ ಅವಳೇ ಮೂವ್ ಮಾಡ್ದಳು. ಆಮೇಲೆ ಅವಳು ಹೊಸಿ ಇದ್ ಮಾಡಿಲ್ಲ, ಹೊಸಿ ಆ ಹುಡುಗ ಮೆಸೇಜ್ ಮಾಡ್ದೆ, ಈ ಹುಡುಗ ಮೆಸೇಜ್ ಮಾಡ್ದೆ, ಹೊಸಿ ಜಗಳ ಆಡಿಲ್ಲ, ಹೊಸಿ ಫೋನ್ ಇದ್ ಮಾಡಿಲ್ಲ. ಹ್ಮ್ ಸಿಂಪಲ್ ಹಂಗೆ ನನ್ಗೆ ಸೆಕ್ಸ್ ಮುಖಾಂತರ ಇಂಟ್ರೆಸ್ಟ್ ಆಗೋದಕ್ಕಿಂತ ಅವಳಿಗೋಸ್ಕರ ತಕೊಂಡಲ್ಲ ರಿಸ್ಕ್ಗಳು. ಹ್ಮ್ ಅದು ಫ್ರೆಂಡ್ಸ್ ಎಲ್ಲ ಯಾರನ್ನ ಶೇರ್ ಮಾಡಂಗಿಲ್ಲ, ಯಾವ್ದು ಜಗಳ ಬಂದ್ರು ಫ್ರೆಂಡ್ಸ್ ಕರ್ಕೊ ಹೋಗಿಲ್ಲ. ಯಾಕೆಂದ್ರೆ ಗೊತ್ತಾಗುತ್ತೆ, ಹೌದು. ಗೊತ್ತಾದ್ರೆ ಇನ್ನು ನನ್ಗೆ ಪ್ರಾಬ್ಲಮ್, ಇನ್ನು ಅವ್ಳು ನಿನ್ನ ಹುಡುಗಿ ಹಿಂಗೆ ಹಂಗೆ ಅಂತ ಅನ್ಕೊಂಡ್ ಬೈತಾರೆ, ಇದ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಯಾರಿಗೂ ಶೇರ್ ಮಾಡ್ಕೊಳಗಿಲ್ಲ, ಒಬ್ನೇ ಫೇಸ್ ಮಾಡ್ತಾ ಇದ್ದೆ ಎಲ್ಲ. ಹ್ಮ್ ಇವತ್ತು ಅಷ್ಟೇ ಎಲ್ಲ ಪೊಲೀಸು ಅಲ್ಲಿ ಇಲ್ಲಿ ಬರಕಂತ್ರ ಎಲ್ಲೆಲ್ಲಿ ಬೇಕೋ ರಿಲೇಟಿವ್ಸ್ ಎಲ್ಲ ಇದಾಗಿರೋ ಆಫೀಸರ್ಸ್ಗಳು ಮತ್ತೆ ಹ್ಮ್ ಯಾರು ರಾಜಕೀಯದಲ್ಲಿ ಇದಾಗಿರ್ತಾರ ಅವ್ರೆಲ್ಲ ಹೋಗಿ ಎಲ್ಲಾರ ಹತ್ರನು ಹೋಗ್ರೆ, ಎಲ್ಲಾರ ಹತ್ರನು ಇದ್ ಮಾಡೋರೆ. ಹ್ಮ್ ಎಲ್ಲಾರ ಹತ್ರ ನಾನು ಹೋಗಿ ವಿಚಾರ ಹೇಳದ್ಮೇಲೆ ಇವ್ರಿಗೆ ಮಾಡಿರೋದು, ಇವ್ಳು ನನಗ್ ಮೋಸ ಮಾಡಿರೋದು ಎಲ್ಲ ಹೇಳದ್ಮೇಲೆ ಅವ್ರನ್ನೇ ಬೈದಾರೆ. ಹ್ಮ್ ಇಷ್ಟೆಲ್ಲಾ ಮಾಡಿದ್ಮೇಲೆ ಇಷ್ಟೆಲ್ಲಾ ನಿನ್ ಮಗಳು ತಪ್ಪಿದ್ರು ಆ ಹುಡ್ಗ ಆಯ್ತೀನಿ ಅಂತಾನಲ್ಲ, ಅದಕ್ಕೋಸ್ಕರ ನೀವು ಖುಷಿ ಪಡ್ಬೇಕು ಹ್ಮ್ ಹಂಗೆ ಹಿಂಗೆ ಅಂತ ಎಲ್ಲ ಬೈದಾರೆ. ಬೈದಾಗ ಇವರು ಬೇರೆ ಆಪ್ಷನ್ ಸ್ಟೇಷನ್ಗೆ ಹೋಗಿರೋದು. ಓಕೆ ಓಕೆ. ಅದು ಅವ್ರ ತಂದೆಗಂತೂ ಪೂರಾ ಇಷ್ಟ. ಅವ್ರ ತಂದೆ ಊರಲ್ಲೆಲ್ಲ ಹೇಳ್ಕೊಂಡಿದ್ರು, ನನ್ ಮಗ ಇಲ್ದಾರ ಅನ್ಸತ್ತೈತಾನೆ, ಹ್ಮ್ ಅಷ್ಟ್ ಇಷ್ಟಪಡ್ತಾನೆ ನನ್ ಮಗನ ಹಂಗೆ ಹಿಂಗೆ
ಹ್ಮ್ ಅವ್ನಿಗೇನ್ ಕಮ್ಮಿ ಹಂಗೆ ಹಿಂಗೆಲ್ಲ ಡಿಲ್ಲಸಿ ಅಂತ ಅನ್ಕೊಂಡು ಎಲ್ಲ ಲೇಬರ್ ಚಂದ ಹಿಡಿದು ಪ್ರತಿ ಒಬ್ಬನಿಗೆ ಹೇಳ್ಕೊಂಡು ಹೊಡ್ಕಂಡು ಹ್ಮ್ ಅವ್ರ ತಂದೆನ ಮಾಡಕ್ ಇವಳು ಬಿಕಾಸ್ ಈಗ ಉಲ್ಟಾ ಹೊಡಿಬೇಕಂದ್ರೆ ಸರ್ ಈಗ ಏನಿದೆ ಕಾರಲ್ಲಿ ಇದನ್ನು ಉಲ್ಟಾ ಹೊಡಿಬೇಕಂದ್ರೆ ಈಗ ನಾನು ಇಷ್ಟಪಟ್ಟೆ ಈಗ ನನ್ನ ಏನೋ ಒಪ್ಕೊಂಡ್ರೆ ಸರಿ ಮನೆಯವರು ಈಗ ಆಗಲ್ಲ ಇನ್ನೊಂದು 6 ತಿಂಗಳು ಕಳೆದೈತಿ ಇನ್ನೊಂದು ವರ್ಷ ಕಳೆದೈತೀನಿ ಅಂತ ಅನ್ನೋದು. ಹ್ಮ್ ನಾನು ವಿಚಾರಿಸಿದಾಗ ಆ ಹುಡುಗಂಗೆ 21 ಕ್ರಾಸ್ ಆಗಿರ್ಲಿಲ್ಲ, ಇನ್ನೊಬ್ಬ ಹುಡುಗ ಲವ್ ಮಾಡ್ತಿದ್ಲಿಲ್ಲ ಅನ್ನೆಲ್ಲ ಅವ್ನಿಗೆ 21 ಕ್ರಾಸ್ ಆಗಿರ್ಲಿಲ್ಲ. ಹ್ಮ್ ಅದಕ್ಕೊಂದು 6 ಮಂತ್ 5 ಮಂತ್ ಹೆಚ್ಚು ಕಮ್ಮಿ ಇತ್ತು. ಆ ಗ್ಯಾಪ್ ಅಲ್ಲಿ ಇವ್ರು ಏನಾರ ಹೋಗಿ ಅವ್ರ ರೆಸ್ಪೆಕ್ಟ್ ನನ್ನ ರೆಸ್ಪೆಕ್ಟ್ ಎಲ್ಲ ಹೋಗುತ್ತೆ ಅಂದ್ರೆ ನಾನು ಸ್ಟಾರ್ಟಿಂಗ್ ಇಂದ 5 ವರ್ಷದಿಂದ ಲವ್ ಮಾಡೋದಾಗ್ಲಿಂದ ಇವ್ಳದ್ದು ವಾಲ್ಪೇಪರ್ಗೆ ಇವ್ರ ಫೋಟೋ ಕುಣಿಸ್ಕೊಂಡಿದ್ದೆ ಓಕೆ. ಜೊತೆಗಿರೋದು. ಮತ್ತೆ ಬೆಳಿಗ್ಗೆ ಎದ್ದು ಇವ್ರ ಮುಖನೇ ನೋಡಿ ಎತ್ತಿದ್ದು ನಾನು ಹ್ಮ್ ಅಷ್ಟು ಹಚ್ಕೊಬಿಟ್ಟಿದ್ದೆ. ಆಮೇಲೆ ನಾನು ಸ್ವಲ್ಪ ಇದಾಗಿರೋದ್ರಿಂದ ನಾನು ಯಾರು ಕೇಳ್ತಾನೆ ಇರಲಿಲ್ಲ, ಇದ್ ಮಾಡ್ತಾನೆ ಇಲ್ಲ. ಅವ್ರ ತಂದೆ ಅಷ್ಟೇ ಕೇಳ್ತಾ ಇರಲಿಲ್ಲ. ಮೊದ್ಲೇ ನಾನು ಕ್ವಶನ್ ಮಾಡ್ತಾ ಇರಲಿಲ್ಲ. ವಾಲ್ಪೇಪರ್ ಯಾಕಂದ್ರೆ ತಂದೆ ಎಲ್ಲಾರ್ಗು ಗೊತ್ತಿತ್ತು. ಹ್ಮ್ ಅವ್ರು ಫೋನ್ ಎಲ್ಲ ಈಸ್ಕೊಂಡ್ಮೇಲೆಲ್ಲ ನೋಡ್ತಿರೋ ಎಲ್ಲಾರ್ಗು ಗೊತ್ತಿತ್ತು ಎಲ್ಲ ವಿಚಾರನೂ. ಹ್ಮ್ ಅದು ಒಳ್ಳೊಳಗೆ ಈಗ ಅವ್ನ ಜೊತೆ ಟಚ್ಚಲ್ಲಿ 3 ವರ್ಷದ ಇಲ್ಲ ಜಗಳ ಆಗಿ ಕಾಲೇಜ್ ಬಿಡಿಸುತ್ತಾನಿಂದ ಅಂತ ನಾನು ಅನ್ಕೊಂಡಿದ್ದೆ. ಹ್ಮ್ ಬಟ್ ಇವಾಗ ನಾನು ಫೋಟೋಸ್ ಬಿಟ್ಟು ಅವರು ಅಲ್ಲಿ ಇಲ್ಲಿ ಅಂತ ಕರೆದಾಗ ನನ್ಗೆ ನನ್ನ ಫ್ರೆಂಡ್ಸ್ ವಿಚಾರ ಹೇಳಿದ್ಮೇಲೆ ಏನಾಗುತ್ತೆ ನನ್ನ ಇವಳ ಮಧ್ಯೆ ನಡೀತಾ ಇರೋ ವಿಚಾರ ಎಲ್ಲ ಆ ಹುಡುಗನ್ ಗೊತ್ತಾಗ್ತಾ ಇದೆ. ಹ್ಮ್ ಆ ಹುಡುಗನ್ ಗೊತ್ತಾಗಿ ಆ ಹುಡುಗ ಅವ್ರ ಸಿಸ್ಟರ್ ಅವಳಿಗೆ ಹೇಳ್ತಾನೆ. ಅವಳ ಸಿಸ್ಟರ್ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ಲು ಅವ್ನಿಗೆ ಹೇಳ್ತಾಳೆ. ಅವ್ನ ಪರ್ಸನಲ್ ಆಗಿ ನನಗೆ ಹೇಳ್ತಾನೆ. ಹ್ಮ್ ಅವಾಗ ನನ್ಗೆ ಭಾರಿ ಮೈಂಡ್ ಪ್ರೆಷರ್ ಆಗ್ತಾಗಿತ್ತು. ಹ್ಮ್ 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 ಫೋಟೋಸ್ ಅಂದ್ರೆ ಬ್ರೋ ಈ ತರ ಇಲ್ಲ ಅಂತನಾಗಿಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ ಮಾಡುವಾಗ ಅವಳೇ ನನ್ನ ಸ್ನಾನ ಮಾಡುವಾಗ ಇದ್ ಮಾಡುವಾಗೆಲ್ಲ ವಿಡಿಯೋ ಕಾಲ್ ಮಾಡೋ ನಾನು ಮಾಡಿಸ್ತಿದ್ಲು, ಹ್ಮ್ ಅವಳು ಮಾಡ್ತಿದ್ಲು. ಹ್ಮ್ ಬಟ್ ನಾನು ಅದನ್ನ ರೆಕಾರ್ಡ್ ಈ ಕಡೆ ಆತರ ಅಂತ ಏನ್ ಮಾಡ್ತಿಲ್ಲ. ಒಂದ್ ಟೈಮ್ ಮಾತ್ರ ಇವಳು ಇದ್ ಮಾಡಿದಾಗ ನೀನ್ ಮಾಡು ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡಿಟ್ಟಿದ್ದೆ ನಾನು ಅದನ್ನ. ಏನ್ ಮಾಡು ಅಂದ್ರೆ ವಿಡಿಯೋ ಕಾಲ್ಸ್ ನಾವು ಮಾಮೂಲಿ ಸ್ನಾನ ಮಾಡ್ತೀವಲ್ಲ. ಅರ್ಥ ಆಗಿಲ್ಲ. ಅಂದ್ರೆ ಬೆಳಗ್ಗೆ ಸ್ನಾನ ಮಾಡ್ತೀವಲ್ಲ ಸರ್, ಹಾ ಅವ್ಳು ವಿಡಿಯೋ ಕಾಲ್ ಮಾಡುವಾಗ ನನ್ನೇ ಅಂತಿದ್ಲು. ಹ್ಮ್ ಅವಾಗ ನಾನು ಅಂತಿದ್ದೆ, ಅವಳು ಮಾಡುವಾಗ ಅವಳು ಮಾಡ್ತಿದ್ಲು. ಹ್ಮ್ ಆತರ ಎಲ್ಲ ಮುಂಗಿಯಾಗಿ ಹೆಚ್ಚು ಕಮ್ಮಿ ಸುಮಾರು ಎಲ್ಲಾ ತರದಲ್ಲೂ ಇದ್ದು. ಹ್ಮ್ ಏನು ಇದೇನಿಲ್ಲ ಅಂದ್ರೆ ಫ್ಯಾಮಿಲಿ ಒಪ್ಕೊಂಡಿತ್ತಲ್ಲ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಮತಿಗೆ ಇದಾಗ್ತಿರ್ಲಿಲ್ಲ, ಹ್ಮ್ ಬ್ಯಾಕ್ ಆಗ್ತಾ ಇರ್ಲಿಲ್ಲ. ಅವ್ರ ಫ್ಯಾಮಿಲಿಯಲ್ಲೂ ಒಪ್ಕೊಂಡಿದ್ರು ಎಲ್ಲವೇ. ಹ್ಮ್ ಅವ್ರ ಫ್ಯಾಮಿಲಿಯಲ್ಲೂ ಬ್ಯಾಕ್ ಇಲ್ಲ. ಅವ್ರು ಮಾಡ್ಬಿಡಣ ಹೀಗೆ ಅಂತ ಅವ್ರೇ ಮಾಡ್ತಾರೆ, ಇವಳು ಇಲ್ಲ ಅಂತವಳೆ. ಹ್ಮ್ ಇಲ್ಲ ಅಂಕ ಲಾಸ್ಟ್ ಹೋಗಿ ಕಂಪ್ಲೇಂಟ್ ಮಾಡಿದ್ಲು. ಹ್ಮ್ ಅವತ್ತು ನಾನು ಸಂಜೆ ತನಕ ಕಾಯಿಸ್ಬಿಟ್ಟು ಸಂಜೆ ಹೋದೆ. ಹ್ಮ್ ಸಂಜೆ ಹೋಗಿ ಅಲ್ಲಿ ಎಲ್ಲ ವಿಚಾರಣೆ ಮಾಡಿದಾಗ ಹಿಂಗಾಯ್ತು ಅಂತ. ಹ್ಮ್ ಅದಕ್ಕೆ ಅವ್ರನ್ನು ಬೈದು ನನ್ನೂ ಬೈದು ಹ್ಮ್ ಕಳ್ಸಿರು ಮುಚ್ಚಳಿಕೆ ಬರಿಸ್ಕೊಂಡು ಆಮೇಲೆ ಪರ್ಸನಲ್ ಆಗಿ ಕರೆಸ್ಬಿಟ್ಟು ಹ್ಮ್ ಸಿಕ್ಕಾಪಟ್ಟೆ ಬೈದು ನಿನ್ನ ಮದುವೆ ಮಾಡ್ಸೋದು ಭಾರಿ ಹೆಚ್ಚಾಗಿಲ್ಲ, ಮಾಡ್ಸಿರೋಳು ಉಳಿತಿರಲಿಲ್ಲ ನಿನ್ ಜೊತೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಇನ್ಸ್ಪೆಕ್ಟರ್ ಇರ್ಬೋದು ಹ್ಮ್ ಕಳ್ಸಿರೋ ಫೋನ್ ಕಿತ್ಕೊಂಡಿದ್ರು. ಹ್ಮ್ ಫೋನ್ ಕೊಟ್ಟು ಕಳ್ಸಿದ್ರು. ಹ್ಮ್ ನಾನು ಹೆಚ್ಚು ಕಮ್ಮಿ ಒಂದ್ 15-20 ದಿನದ ಸತ ಪ್ರಯತ್ನ ಏನೇನ್ ಮಾಡ್ಬೇಕು ಅದ್ರದ್ದು ಫೀಲಿಂಗ್ಸ್ ಹೋಗೋದಕ್ಕೆ ಹ್ಮ್ ಎಲ್ಲಾ ತರದ್ದು ಟ್ರೈ ಮಾಡ್ತಾ ಇದೀನಿ. ಓಕೆ. ಫೀಲಿಂಗ್ಸೇ ಹೋಗ್ತಾ ಇಲ್ಲ. ಫೀಲಿಂಗ್ ಚೆನ್ನಾಗ್ ಹೋಗಲ್ಲ ಅದು. ಆಮೇಲೆ ನನ್ಗೂ ಹೆಚ್ಚು ಕಮ್ಮಿ 2-3 ಹುಡುಗಿರು ಪ್ರಪೋಸ್ ಮಾಡಿದ್ರು ಬ್ರೋ. ಈ ಎಲ್ಲಾ ಇವ್ಳಿಗೆ ಹೇಳ್ಕೊತಾ ಇದ್ದೆ ನಾನು. ಹ್ಮ್ ನೀನ್ ಸರಿ ಇಲ್ಲ, ಅವ್ಳು ಇನ್ನೊಬ್ಬನ ಜೊತೆ ಕಾಂಟ್ಯಾಕ್ಟ್ ಅವಳ ಹಂಗೆ ಹಿಂಗೆ ಎಲ್ಲ ಹೇಳಿ ನನ್ಗೂ ಸುಮಾರು ಇದ್ ಮಾಡೋದು. ನಾನು ಯಾರು ನನ್ ಕೆರೆ ಏನಿಲ್ಲ. ಹ್ಮ್ ಇವಳು ಅಷ್ಟು ನಿಯತ್ತಾಗಿದ್ದಕ್ಕೆ ನನಗೆ ಹ್ಮ್ ಸರಿಯಾದ ಬೆಲೆನೇ ಕೊಡ್ಬಿಟ್ಲು. ಅದು ಸಮಟೈಮ್ಸ್ ಹಂಗ ಅನ್ಸುತ್ತೆ, ಬಟ್ ಸ್ಟಿಲ್ ಅವ್ಳಿಗೆ ಏನು ಮಾಡೋದಕ್ಕಾಗಲ್ಲ ಬ್ರೋ. ನಾನು ಕಾನೂನು ಮುಖಾಂತರ ಏನೇನಾಗ್ಲಿ ಕಾನೂನು ಮುಖಾಂತರ ಇನ್ನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡಿದಾರಲ್ಲ ಸ್ಟೇಷನ್ ಅಲ್ಲಿ. ಹೌದು. ಅದಕ್ಕೂ ಮುಂಚೆ ಏನಾದ್ರು ಆಡಿದ್ರೆ ಏನಾದ್ರು ಮಾಡಬಹುದು. ಇವಾಗ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ನಿನ್ ಕೈಲಿ ಬರ್ಸ್ಕೊಂಡವ್ರಲ್ಲ. ಅದ್ರಿಂದ ಇಲ್ಲ ಅಂದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಹೌದು. ಅದರಿಂದ ಏನೋ ಮಾಡಕ್ಕಾಗಲ್ಲ. ಇವಾಗ ಹುಡ್ಗಿ ನೀನ್ ಮಾಡ್ಕೊಳಲ್ವಂತ? ಅವಳೇನು ಮಾಡ್ಕೊಳಲ್ಲ. ಹ್ಮ್ ನಾನು ಸತ್ತೋಗತ್ತೆ, ನೀನು ಸತ್ತೋಗ ನಾನು ಸತ್ತೋಗ್ತೀನಿ ಅಂದ್ರು ಏನಿಲ್ಲ. ಏನು ಇಲ್ಲ. ಅದೆಲ್ಲ ಏನು ಅವಳದು ಇದೇ ಇಲ್ಲ. ನಾನು ಒಂದ್ಸರಿ ಸೂಸೈಡ್ ಅಟೆಂಪ್ಟ್ ಮಾಡಿದಾಗ್ಲೇ ಇದ್ ಮಾಡಿದ್ಲಲ್ಲ, ಸೂಸೈಡ್ ಅಟೆಂಪ್ಟ್ ಮಾಡಿದೀನಿ. ಹಂಗು ಹುಡುಗನ್ ಕರ್ಕೊಂಡು ಟೂರಿಸ್ಟ್ ಗೆಲ್ಲ ಹೋಗಿ ಬಂದ ಒಂದೇ ಜನ.
ನಾನು ಪಾಯ್ಸನ್ ತಕೊಂಡು 3-4 ದಿವಸನೇ ಆಗಿತ್ತು ಅಷ್ಟಿಗೆ. ಹ್ಮ್ ನಾವು ಮನೆಯವ್ರು ಯಾರು ನಾವು ಶೇರ್ ಮಾಡಿದ್ರಿಂದ ನಮ್ಮ ಫ್ರೆಂಡ್ಸೇ ಹೋಗಿ ಅವರೇ 2-3 ಜನ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದು. ಹ್ಮ್ ಅವಳ್ದು ಆ ತರ ಪ್ರಯತ್ನಗಳೇನಿಲ್ಲ. ಮತ್ತೆ ಅವಳೇ ಅಂತವಳನ್ನ ನನ್ನ ನೀವೇ ಅಂತ ಬಯಸ್ತೀರ ಬಿಡ್ರಿ. ಬಿಟ್ಟಾಕ ಕೋಪ ಅಷ್ಟೇ ಬರುತ್ತೆ, ನಾವು ಬಿಟ್ಟಾಕೋದು ಅಷ್ಟೇ ಬರುತ್ತೆ. ಬಟ್ ನೈಟ್ ಮಲ್ಕೊಂಡಾಗ ನಿದ್ದೆ ಬರಲ್ಲ. ಬೆಳಿಗ್ಗೆ ಎತ್ತು ಅಂದ್ರೆ ಹ್ಮ್ ಒಂದು 5 ಮಿನಿಟ್ಸ್ ಅಲ್ಲೂ ಯೋಚನೆ ಮಾಡದೇ ಇರೋ ಮೂಮೆಂಟ್ಸ್ ಇಲ್ಲ. ಹ್ಮ್ ಅಷ್ಟ್ ಹಚ್ಕೊಬಿಟ್ಟಿದೆ. ನಾನು ಎಲ್ಗಾರ ಹೋಯ್ತು ನನ್ ಬೈಕಲ್ಲಿ ಯಾರು ಕೂರ್ಸಕ್ಕಿಲ್ಲ, ನಮ್ಮ ಅಕ್ಕ ತಾಯಿ ಬಿಟ್ರೆ ಹ್ಮ್ ಬೇರೆ ಯಾರು ಗೊತ್ತಾಗಿಲ್ಲ. ನಾನು ಅಂದ್ರೆ ನನ್ನ ಯಾರು ಸ್ವಲ್ಪ ಊರಲ್ಲಿ ನನ್ನ ಯಾರು ಬುಕ್ಸಕ್ಕೆ ಆಗ್ಲಿ ಯಾವ ವಿಚಾರದಲ್ಲಾಗ್ಲಿ ಇದ್ ಮಾಡಕ್ ಆಯ್ತಿರ್ಲಿಲ್ಲ. ಸ್ವಲ್ಪ ರ್ಯಾಶ್ ನಾನು. ಹ್ಮ್ ಬಟ್ ಇವಳ ವಿಚಾರದಲ್ಲಿ ಪೂರಾ ಬೆಂಡ್ ಆಗೋಯ್ತಿದ್ದೆ. ಹ್ಮ್ ಅದು ಗೊತ್ತಿದ್ದು ನನ್ಗೆ ಮತ್ತೆ ಅವ್ರ ತಂದೆಗೆ ಇಬ್ಬರು ಮಾತ್ರ. ಹ್ಮ್ 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 ಪೂರಾ ಬೆಂಡ್ ಮಾಡ್ಬಿಡ್ತಿಲ್ಲ, ಹೇಳ್ದಂಗೆಲ್ಲ ಕೇಳಿಸ್ಬಿಡ್ತಿಲ್ಲ. ಹ್ಮ್ ಅವ್ರ ತಂದೆನೂ ಅಷ್ಟೇ, ನಮ್ಮ ಮಾವ ಅವ್ರ ನಮ್ಮ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡೋದು, ನನ್ ಮಗಳನ್ನ ಇದಕ್ ತಂದ್ಬಿಡ್ತಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡಿಲ್ಲ ಅಂತಿರು. ಹ್ಮ್ ಪೂರಾ ಅಡಿಕ್ಟ್ ಆಗಿದೆ. ಅಂದ್ರೆ ನನಗೆ ಹೆಚ್ಚು ಕಮ್ಮಿ 2-3 ವರ್ಷದಲ್ಲೇ ಪೂರಾ ಅಡಿಕ್ಟ್ ಆಗೋದೆ. ಹ್ಮ್ ಹೇಳ್ದಂಗೆಲ್ಲ ಕುಣಿಸ್ತಾ ಇರ್ಲಿಲ್ಲ ನಾನು ಎಲ್ಲಾ ವಿಚಾರದಲ್ಲಿ. ಅವ್ರ ರಿಲೇಟಿವ್ಸ್ ಆಗ್ಲಿ, ಒಂದು ಮದುವೆ ಆದ್ರೂ ಅಷ್ಟೇ, ನಾನು ಅವಳು ಕೇಳೋದಕ್ಕಿಂತ ನಾನು ಅವಳು ಹೋಗ್ಬಿಡ ಅಂದ ಜಾಗ ನಾನು ಹೋಗ್ಬಿಡ್ತಿರ್ಲಿಲ್ಲ. ಹ್ಮ್ ಅಷ್ಟು ತಕೊಂಡ್ಬಿಟ್ಟಿದ್ಲು ನನ್ನ. ನನಗೆ ಎಷ್ಟೋ ಹೊತ್ತು ಈ ವಿಚಾರನ ಹೇಳ್ಕೊಂಡು ಶೇರ್ ಮಾಡ್ಕೊಂಡಾಗ ಬಡ್ಡಿ ಮಂದು ಅಲ್ಲೇ ನೀರೇ ಬರ್ಬಾರ್ದು ಕಣ್ಣಲ್ಲಿ, ಅಷ್ಟು ಇದಾಗಿದ್ದೀನಿ. ಹ್ಮ್ ಹೆಚ್ಚು ಕಮ್ಮಿ 15-20 ಡೇಸ್ ಆಯ್ತಾ, ಒಂದ್ 2 ತಿಂಗಳ ಬಂದಿಲ್ಲ ಅಂತ ನಡೆಯಕ್ ಶುರು ಆಯ್ತು. ಹ್ಮ್ ಅವಾಗಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ ಶರ್ಟ್ಗಳು ಐತಾ ಇಲ್ಲ ಬ್ರೋ, ಮೊದ್ಲು ಆಗ್ತಿದ್ವಲ್ಲ ಹ್ಮ್ ಆ ಶರ್ಟ್ಗಳು ಫುಲ್ ಟೈಟ್ ಆಯ್ತಿದ್ವಿ. ಶರ್ಟ್ಗಳು ಐತಾ ಇಲ್ಲ ಇವಾಗ. ಅಷ್ಟು ಮೆಂಟಲಿ ಅಂಡ್ ಫಿಸಿಕಲಿ ವೀಕ್ ಆಗಿದೆ. ಹ್ಮ್ ಬೇರೆ ಕಡೆ ಗಮನನೇ ಕೊಡಕ್ಕಾಗಲ್ಲ. ಆಮೇಲೆ ಮನೇಲಿ ಅಷ್ಟೇ ಅವರ ಅದು ಇದು ಎಲ್ಲ ನಾವು ಮುಂದು ಅಗ್ರಿಕಲ್ಚರ್ ಎಲ್ಲ ನಾವೇ ಮಾಡ್ಕೊಂಡು ಹೋಯ್ತಾ ಇದ್ದು 18 ವರ್ಷದಿಂದ. ಹ್ಮ್ ಅಂತೇಳಿ ಈಗ ಅತ್ತಗೆ ಕೊಡ್ಲೆ ಇವಾಗ ಟೆನ್ಸ್ದಲ್ಲಿ ಎಷ್ಟೋ ಸತಿ ಸತ್ತು ಬಿಡೋಣ ಅಂತೆಲ್ಲ ಅನ್ಸ್ಬಿಡುತ್ತೆ. ಆದ್ರೆ ಒಂದೇ ಅನ್ಸುತ್ತೆ, ನಾನ್ ಸತ್ತು ಅವ್ಳು ಚೆನ್ನಾಗಿರ್ತಲ್ಲ ಅಂತ ಅನ್ಸುತ್ತೆ. ಹ್ಮ್ ಹ್ಮ್ ಅವ್ಳಿಗೇನು ಆಗಲ್ಲ ಅಂಬೋದು ಒಂದೇ ಇದ್ರ ಮೇಲೆ ಸುಮ್ಮನೆ ಇದೀನಿ. ಎಷ್ಟೋ ಸತಿ ಅನ್ಸುತ್ತೆ ಫೋಟೋಸ್ ಲಡ್ಡೆಲ್ಲ ಸಿಗಿರೋನೆಲ್ಲ ಬಿಟ್ಬಿಟ್ಟೆ ಇದ್ ಮಾಡ್ಬಿಡ್ಬೇಕು, ಹಾಗಾದ್ರೆ ಎಲ್ಲ ಹಾರಕದ್ದೀವ ಅನ್ಸುತ್ತೆ. ಹ್ಮ್ ಬಟ್ ಯಾವುದಕ್ಕೂ ದಕ್ಕಲ್ಲ ಅನ್ಸ್ತಾ ಅವ್ರು. ಕೇರೆ ಮಾಡ್ಲಿ. ಈಗ ನನ್ನ ಸ್ಟೇಟಸ್ಗೆ ಹಾಕಿದಾಗ ಸುಮಾರು ಎಲ್ಲಾ ನೋಡಿದ್ರು ನಮ್ಮ ಇಲ್ಲಿ. ಹ್ಮ್ ನಮ್ದು ಹೋಬ್ಳಿ ಬಂದ್ರೆ ಚರ್ಕನಹಳ್ಳಿ ಹೋಬ್ಳಿ ಆಲ್ಮೋಸ್ಟ್ ಆಲ್ ನಮ್ಮ ಏರಿಯಾ ಎಲ್ಲ ಗೊತ್ತು. ಹ್ಮ್ ಕೇರೆ ಮಾಡ್ತಾ ಇಲ್ಲ ಅವಳು. ಬಿಡಿ ಅಂತವ್ನ ಎಂತಕ್ ಬಯಸ್ತೀರ ನೀವು ಅಷ್ಟೇ. ಬಯಸ್ತಾ ಎಲ್ಲ ಬ್ರೋ, ಕೋಪನೂ ಬರುತ್ತೆ. ಬಟ್ ಮರೆಯಕ್ ಆಗ್ತಾ ಇಲ್ಲ ಫೀಲ್ ನೀ. ಹ್ಮ್ ಪ್ರಾಣ ಹೋದಂಗ ಆಯ್ತು, ಚುಚ್ಚುತ್ತೆ. ನೈಟ್ ಎಲ್ಲ ಮೈಟ್ ಅವತ್ ಮಲ್ಕೊಂಡ್ರೆ ಇದು ಬರಲ್ಲ. ಎದ್ದಿ ಕೂತ್ಕೊಳ್ಳೋದು ಬೆಳಗ್ಗೆ. ಅದೇನ ಏನಕ್ಕೆ ಬದುಕಿದೀನಿ ಏನ ನನ್ಗೆ ಅರ್ಥ ಆಯ್ತಾ ಇಲ್ಲ. ನನ್ನ ಕಾನ್ಸೆಪ್ಟ್ ಏನು ಅಂತ ನನ್ಗೆ ಅರ್ಥ ಆಗ್ತಲ್ಲ. ಹ್ಮ್ ಒಂಥರ ಸೈಕ್ ಆಗೋಯ್ತೀನೇನೋ ಅನ್ಸುತ್ತೆ. ಅದಕ್ಕೆ ಹೇಳುದು ಬ್ರದರ್, ಸುಮ್ನೆ ನಾವು ಲವ್ ಅಲ್ಲಿ ಇದ್ದಾಗ ಯಾವಾಗ ಫಿಸಿಕಲಿ ಮೂವ್ ಆಗ್ತೀವೋ, ಅವ್ರು ಇಲ್ದಿದ್ದಾಗ ನೋಡಿ ಎಲ್ಲ ನೋವು ಬರುತ್ತೆ. ಹ್ಮ್ ಅವ್ರಿಗೇನ್ ಈ ತರ ಅನ್ಸಲ್ವ ಬ್ರೋ? ಅವ್ರಿಗೇನು ಅನ್ಸಲ್ಲ, ಯಾಕಂದ್ರೆ ನೀವ್ ಇಲ್ಲಾಂದ್ರೆ ಇನ್ನೊಬ್ಬರು ಇರ್ತಾರಲ್ಲ ಮಲ್ಕಕ್ಕೆ. ಬಟ್ ಹುಡುಗರ ಲೈಫ್ ಅಲ್ಲಿ ನಾವು ಒಬ್ರಿಗೆ ಮಾತ್ರ ದೇಹ ಹಂಚ್ಕೊಳಕ್ ಇಷ್ಟ ಪಡ್ತೀವಿ. ಬಟ್ ಹುಡುಗಿರು ಆಲ್ಮೋಸ್ಟ್ ಎಲ್ಲ ಹಿಂಗೆ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಕೆಲವೊಂದು ಹುಡುಗಿರು ಇರ್ತಾರೆ, ಬಟ್ ಆಲ್ಮೋಸ್ಟ್ ಹುಡುಗಿರೆಲ್ಲ ಹಿಂಗೇನೆ. 100ರಲ್ಲಿ 2 ಮಾತ್ರ ಒಳ್ಳೆಯವ್ರು ಇರ್ತಾರೆ ಹುಡುಗಿರು ಅಷ್ಟೇ ಈ ಜನರೇಷನ್ ಅಲ್ಲಿ. ಆಮೇಲೆ ಎಲ್ಲಾರು ಗೊತ್ತು, ಎಲ್ಲಾ ತರದಲ್ಲೂ ಗೊತ್ತು. ಆ ಹುಡುಗನ್ಗೆ ಎಲ್ಲಾನು ತೋರ್ಸಿದ್ವಿ ನಾವು. ರೆಕಾರ್ಡಿಂಗ್ಸ್ ಇಂದಿದ್ದು, ಅದ್ರ ನೈಟ್ ಎಲ್ಲ ನಾವು ಮೀಟ್ ಆಗಿದ್ರ ಬಗ್ಗೆ ಮಾತಾಡಿದ್ದ. ಬೆಳಿಗ್ಗೆ ರೆಕಾರ್ಡ್ ಮಾಡ್ಕೊಂಡು ಹುಡುಗನ ರೆಕಾರ್ಡು ಫ್ರೆಂಡ್ಸ್ ಜೊತೆ ಕುಣಿಸ್ಕೊಂಡು ಫೋಟೋಸ್ ಎಲ್ಲಾನ ಕಳ್ಸಿದೀನಿ. ಎಲ್ಲಾನ ಇವಳಿಗೆ ಶೇರ್ ಮಾಡ್ಬಿಡೋದು, ಹಾಕೊಟ್ಬಿಡೋದು. ಇನ್ನೊಂದ್ ಹುಡುಗ ಇದ್ದ ಸ್ಟಾರ್ಟಿಂಗ್ ಒಂದಲ್ಲ, ಅವನ್ ಪಾಪ ನಿಮ್ಮಷ್ಟು ನಾನು ಹಚ್ಕೊಂಡಿಲ್ಲ, ಹಂಗೆ ಹಿಂಗೆ ಬ್ರೋ ಅಂತ ಅಂದ್ಬಿಟ್ಟು ಒಂದ್ ಸೈಡೇ ಆಗೋದು. ಸತ್ಯ ಹೋಯ್ತೀರ ಇಲ್ದಿರ ಹಂಗೆ ಹಿಂಗೆ ಅಂತ ಅನ್ಕೊಂಡು ಈ ಹುಡುಗನ್ ಪ್ರತಿಯೊಂದು ಅವ್ರ ಮನೇಲೂ ವಿಚಾರ ಎಲ್ಲ ಗೊತ್ತಾದ್ಮೇಲೆ, ಅವ್ರ ಮನೆಯವರು ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡ್ಮೇಲೆ ಇನ್ನಷ್ಟು ಯಾರು ಮೂವ್ ಆಗಿಲ್ವಲ್ಲ ಬಿಡು ನಿನ್ಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಪ್ಕೊಂಡು ಎಲ್ಲ ಇದ್ ಮಾಡಿದ್ರು. ಅವ್ರ ತಂದೆನೂ ಸಾಕಾಗ ಅಷ್ಟು ಹೇಳೋರು. ಅವ್ರ ಕಾಲಿಗೆಲ್ಲ ಬಿದ್ದೆ ಒಪ್ಸವ್ರೆ. ಇವಳು ನಹಿ. ಹಂಗೆ ಇರುತ್ತೆ, ಏನ್ ಮಾಡಕ್ ಆಗಲ್ಲ. ಹುಡ್ಗಿರ್ ಅಂದ್ಮೇಲೆ ತರ ಇರ್ತಾರೆ. ಈಗ ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಬಿಟ್ಟು ತಲೆ ಕೆಡ್ಸ್ಕೊಳಂಗಿಲ್ಲ. ಅವ್ರ ಫ್ಯಾಮಿಲಿಲೇ ಮಾಡ್ಬೇಕು ಅಂತ ಅಷ್ಟು ಕುಣಿತವ್ರೆ. ಅವನ್ಗಿಂತ ಹುಡುಗರು ತರಕಾಗಲ್ಲ, ಹಂಗೆ ಹಿಂಗೆ ಅಂತ ಅವ್ರ ತಂದೆನೇ ಹೇಳ್ತಾರೆ.
ಇವಳು ಸೊಪ್ಪನೇ ಹಾಕಲ್ಲ. ಆ ತರ ಅಂದ್ರೆ ಇವಳು ಅಂತೆಲ್ಲ ಶಾರ್ಟ್ಸ್ ಹಾಕ್ತಿದ್ಲು, ಜೀನ್ಸ್ ಹಾಕ್ತಿದ್ಲು, ಇವಳೆಲ್ಲ ಸ್ವಲ್ಪ ನಾನು ಡಿಸ್ಟಿಂಕ್ಷನ್ ಮಾಡಿಸ್ತಿದ್ದೆ. ಹ್ಮ್ ಅಂದ್ರೆ ಮಾಮೂಲಿ ಸಿಂಪಲ್ ಸ್ವಲ್ಪ ಸಭ್ಯತೆ ಹುಡುಗಿ ಹೆಂಗಿರ್ಬೇಕು ಹಂಗಿರಮ್ಮ ಅಂತ. ಹ್ಮ್ ಅವನೇ ಒಂದು ರೀಸನ್ ಕೊಟ್ಬಿಟ್ಲು ಲಾಸ್ಟ್ ಅಲ್ಲಿ. ಎಲ್ಲರೂ ಹ್ಮ್ ಹೋದ್ರೆ ಕಟ್ ಮಾಡ್ತಾನೆ, ಎಲ್ಲರೂ ಹೋದ್ರೆ ಇದ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಅನ್ಕೊಂಡು. ಆದ್ರ ನಾವು ಅದನ್ನ ಕೇರಿಂಗ್ ಆಗಿ ನೋಡ್ದ ಅಥವಾ ನಾನು ಅನ್ನೋದು ಅಷ್ಟೇ ಇಲ್ಲ. ಏನಾರು ನಿನ್ನ ದಿನ ಹೊಲಿಸ್ಕೊಂಡು ಸೆಕ್ಸ್ ಮಾಡ್ಬೇಕು ಅನ್ನೋ ಹುಚ್ಚಿನೇ ನೋಡಿದ್ನ ನಾನು, ಹ್ಮ್ ಅಥವಾ ಇಲ್ಲ ಏನಾದ್ರು ನಿಮ್ಮ ಮನೆ ಅದು ಇದು ಆಸ್ತಿ ಲಡ್ಡು ಲಕ್ಷ್ಮಿ ಅಂತ ನೋಡಿದ್ನ, ಹ್ಮ್ ನಾನ್ ಬಯಸ್ತಾ ಇರೋದೇನ್ ಪ್ರೀತಿ, ಅದು ತಪ್ಪ ಅಂತ ನಾನ್ ಅವಾಗ ಅದ್ ಬಯಸ್ತಾ ಇದ್ದೆ. ಅನ್ಸಲ್ವಾ ಈ ತರ? ಅದಾದ್ಮೇಲೆ 5 ವರ್ಷದಿಂದ 1 ವರ್ಷ ಬ್ರೋ, ಹೆಚ್ಚು ಕಮ್ಮಿ 5 ವರ್ಷ ತುಂಬೈತಿ ಇವಾಗ. ಹ್ಮ್ ಅವಳಿಗೆ 13 ಅಂದ್ರೆ 12, ನನ್ಗೆ ಸ್ಟಾರ್ಟಿಂಗ್ 13-14 ವರ್ಷ ಅವಳು ವಿಚಾರ ಗೊತ್ತಾಗೋದು ಬಿಟ್ಬಿಡ್ಬೇಕಿತ್ತು ನಾನು. ಹ್ಮ್ ಅವಾಗ ಇವಳೇ ಬಿಡಾಕ್ಬಿಡ್ನಿಲ್ಲ, ನಿನ್ ಬಿಟ್ಟು ನಾನೇ ಸತ್ತೀನಿ ಅಂದ್ಲು. ಹ್ಮ್ ಹಂಗನ್ಬಿಟ್ಟು ಇವಾಗ ಬಂದು ಈಗ ನನಗೂ ತಲೆ ಕೆಡ್ಸಿ ಹುಚ್ಚೆಡ್ಸಿ ಊರ್ಲೆಲ್ಲ ಗೊತ್ತಾಗಿ ಹ್ಮ್ ನಮ್ಮ ರಿಲೇಟಿವ್ ಅವ್ರ ರಿಲೇಟಿವ್ಸ್ ಎಲ್ಲ ಫಿಕ್ಸ್, ಅವ್ರಿಗೆ ಹಂಗೆ ಹಿಂಗೆ ಎಂಬ ಮಟ್ಕು ತಕ ಬಂದ್ಬಿಟ್ಟು ಹ್ಮ್ ಈಗ ನನ್ನಿಂದ ಈಗ ನಾ ಬದುಕಲ್ಲ ಅಂತ ಅವಳ ಅವತ್ತು ಅವು ಬದುಕಲ್ಲ ಅಂದ್ರೆ ನಾನು ಸ್ಪಂದಿಸ್ತೆ, ಹ್ಮ್ ನಾನ್ ಟೈಮ್ ಕೊಟ್ಟೆ ಅವಳಿಗೆ. ಹ್ಮ್ ಇವತ್ ನಾನ್ ಬದುಕಲ್ಲ ಅಂದ್ರು ಕ್ಯಾರೆ ಏನ್ ಮಾಡ್ತೀಯ ಮಾಡ್ಕೋ ಆಗ್ತೀಯ. ಅವ್ರ ತಂದೆ ಒಂದಿಗೂ ಅಷ್ಟೇ, ಏನ್ ಹಾಕತ್ತಾನ ಎಷ್ಟೋ ಸೆಕ್ಸ್ ವಿಡಿಯೋಸ್ ಬಂದ್ಬಿಡಲ್ವಾ, ಅದು ಬಂದ್ಬಿಡಲ್ವಾ, ಇದು ಬಂದ್ಬಿಡಲ್ವಾ, ಹ್ಮ್ ಅದೇನಾಗೋಗುತ್ತೆ ಯಾರ್ ಹಾಕೊಂಡು. ಅಂದಿದ್ದು? ಅವಳು ಅವ್ರ ತಂದೆನೇ ಅಂದಿದ್ದು. ಹಾ 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 ಅವ್ರ ತಂದೆಗೆ ಅವಳಿಂದ ಇರ್ಬೇಕು, ಇನ್ನ ಹೆಂಗ ಅಂತಾರೆ ನನ್ನ ಮಗ್ಳಿಗೆ ಹ್ಮ್ ಅಂತಲ್ಲಪ್ಪ, ಏನ್ 6 ವಿಡಿಯೋಸ್ ಬಂದ್ಬಿಡ್ಲು, ಏನೋ ಬಂದ್ಬಿಡ್ಲು, ನಿನ್ ಫೋಟೋಸ್ ಇದ್ರೇನು 100ರಲ್ಲಿ 1 ಅಂತ ಅನ್ಕೋತೀವಿ ಬಿಡು, ಹ್ಮ್ ಹಂಗೆ ಹಿಂಗೆ ಅದಕ್ಕೇನು ಹಾಕತ್ತೀಯ ಹಾಕೋ ಹೋಗು ಅಂತ ಹೇಳ್ಕೊಂಡೆಲ್ಲ ಬಿಹೇವ್ ಮಾಡೋದು. ಎಲ್ಲ ನನ್ನ ಹತ್ರ ಇದೆ ಅಂದ್ಬಿಟ್ಟು ಅವ್ರಿಗೆ. ಹ್ಮ್ ಹ್ಮ್ ಹಾಗೂ ಅಲ್ಲಿ ಸ್ಟೇಷನಲ್ಲಿ ಎಲ್ಲಾದ್ರಲ್ಲೂ ಫೋನ್ ಗಿನ್ ಎಲ್ಲ ಕಿಲ್ಸಿ ಚೆಕ್ ಮಾಡಿಸಿ ಎಲ್ಲ ಇದ್ ಮಾಡಿದ್ರು. ಹ್ಮ್ ದುಡ್ಡೇನಾದ್ರು ಕೊಟ್ಟಿದ್ರ ಸ್ಟೇಷನ್ ಅಲ್ಲಿ? ಸ್ಟೇಷನ್ ಕೊಟ್ಟಿದ್ರು ಬ್ರೋ. ಹ್ಮ್ ನಿಮ್ ಮನೇಲಿ ಏನು ಸಪೋರ್ಟ್ ಬಂದಿಲ್ವ ಅವಾಗ? ನಮ್ಮ ಮನೇಲಿ ಅಂತ ನನ್ನ ಆ ಕೇಸಲ್ಲಿ ಸಿಕ್ಕಿಸ್ಕೊಂಡ್ರಲ್ಲ, ಹ್ಮ್ ನನ್ನ ಆ ಕೇಸಲ್ಲಿ ಸಿಕ್ಸ್ಕೊಂಡ್ರಲ್ಲ 17 ವರ್ಷಕ್ಕೆ ಮುಂಚೆ ಏನಿಲ್ಲ ಅನ್ಬಿಟ್ಟು ಹ್ಮ್ ಸಿಕ್ಸ್ಕೊಂಡು ಏನ್ ಮಾಡಿದ್ರು, ಅದ್ರಲ್ಲಿ ನಮ್ಮ ಹತ್ರನೂ ಅಷ್ಟೇ, ನಮ್ನು ಕೇಸ್ ಮಾಡ್ತೀನಿ ಅಂತ ನಮ್ ಅಮೌಂಟ್ ಇಸ್ಕೊಂಡ್ರು. ಓಕೆ. ನಮ್ ಫ್ಯಾಮಿಲಿ ಅಂತ ನನ್ನ ಇದ್ ಮಾಡ್ಕೊ ಹೋಗಿದ್ ನಮ್ಮ ಮಾವ ಬಂದಿದ್ರು, ಹ್ಮ್ ನಮ್ ಕಡೆ ಮಾತಾಡ್ಕೊಂಡು ನಮ್ ಕಡೆ ಇಸ್ಕೊಂಡ್ರು ಅಮೌಂಟ್. ಅವರು ಕೊಟ್ಟವ್ರೆ, ನಮ್ಮ ಹತ್ರ ಇಸ್ಕೊಂಡ್ರು. ಓಕೆ. ಬಟ್ ಆಮೇಲೆ ಕರೆಸ್ಬಿಟ್ಟು ಅದ್ರ ಮುಂದಕ್ಕೆ ಸ್ಟೋರಿನೇ ಕೇಳಿಲ್ಲ, ಅಲ್ಲಿಗೆ ಲಾಕ್ ಮಾಡ್ಬೇಕಿತ್ತಲ್ಲ ನನ್ನ, ಹ್ಮ್ ಹ್ಮ್ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ರು. ಹ್ಮ್ ಆದ್ರೆ ಮುಂದೆ ಸ್ಟೋರಿನೇ ಕೇಳಿಲ್ಲ. ನಮ್ಮ ಫ್ರೆಂಡ್ ಒಬ್ಬ ಲಾಯರ್ ಇದ್ರು, ಅವ್ರು ಬರ್ತೀನಿ ಇರು ಅಂತಂದ್ರು. ಹಂಗೆ ಕೇಸ್ ಇವರು ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಪಿಕ್ ಫೋರ್ಸ್ ಮಾಡಕ್ ಹೇಳಿದ್ರು. ಹ್ಮ್ ಆಗೋದಿಲ್ಲ, ಬರ್ಲೇಬೇಕು, ಇಲ್ಲ ನೀನ್ ಇರೋ ಜಾಗಕ್ಕೆ ಹುಡ್ಕೊಬತ್ತೀನಿ ಅಂತ ಅನ್ಕೊಂಡು. ಹ್ಮ್ ಅವ್ರು ನಮ್ಮ ಫ್ರೆಂಡ್ ಬಂದು ನೀನ್ ನಾನು ಕೋರ್ಟಲ್ಲಿ ಇದ್ದೀನಿ, ನನ್ನ ಕೇಸ್ 5 ಗಂಟೆಗೆ ಮುಗಿಯೋದು, 5 ಗಂಟೆಗೆ ಕೋರ್ಟಲ್ಲಿ ಅವ್ರು ಅರೆಸ್ಟ್ ಮಾಡ್ಬಿಡಕ್ಕಾಗತ್ತೆ, ನಾನು ಸುಮ್ಮನೆ ಇರೋ ಹೋಗ್ಬೇಡ ಅಂತ ಬಡ್ಕೊಂಡ್ರು. ಹ್ಮ್ ನಾನು ಅವ್ರ ಮಾತು ಕೇಳೇ ಹೊಂಟದು. ಏಂತಕ್ ಹೋದ್ರಿ ನೀವು? ಅದೇ ಅವರು ಫೋನ್ ಮಾಡ್ಕೊಂಡು ನೀನ್ ಇಷ್ಟೊತ್ತಲ್ಲಿ ಬರ್ಲಿಲ್ಲ ಅಂದ್ರೆ ನೀನ್ ಇರೋ ಜಾಗಕ್ಕೆ ಹುಡುಕಿ ಇನ್ನೊಂದು ಪೊಲೀಸರು ಕರ್ದಾಗ ಹೋಗ್ಬಾರ್ದ ತರ. ಹ್ಮ್ ಹ್ಮ್ ಅದೇ ಹಂಗ ಅನ್ಕೊಂಡು ಎದುರ್ಸಕ್ ಶುರು ಮಾಡಿದ್ರು. ಹ್ಮ್ ಬೇರೆ ತರ ಆಗುತ್ತೆ ಹಂಗೆ ಹಿಂಗೆ ಹ್ಮ್ ಹ್ಮ್ ಅಂತ ಅನ್ಕೊಂಡು ಇದ್ ಮಾಡಕ್ ಶುರು ಮಾಡಿದ್ರು. ಅವರು ಏನಾಗಲ್ಲ, ಕೋರ್ಟಲ್ಲಿ ಯಾರನ್ನೂ ಅರೆಸ್ಟ್ ಮಾಡಕ್ ನೀನ್ ಇರು, ನಾನು ಬರ್ತೀನಿ ಅಂತ ನಮ್ಮ ಫ್ರೆಂಡ್. ಹ್ಮ್ ಅವ್ರು ಅಲ್ಲಿ ತನಕ ಹೋಗಿ ವಿಚಾರಣೆ ಎಲ್ಲ ನಡೀತು. ಬಟ್ ಏನ್ ನಾನು ಟಚ್ ಮಾಡ್ಲಿಲ್ಲ ಒಟ್ನಲ್ಲಿ. ಹ್ಮ್ ಆದ್ಮೇಲೆ ಪುನಃ 3 ದಿವಸ ಆದಾಗೆ ಕರೆಸ್ಬಿಟ್ಟು, ನೀನ್ ಹ್ಮ್ ಸ್ಟಾರ್ಟಿಂಗ್ ನಾನು ಹೇಳಿದ್ರೆ ನೀನ್ ಇಷ್ಟೊಂದು ಹಚ್ಕೊಂಡಿದ್ದೆ ಅಂದ್ರೆ ಮಾಡಿಸ್ಬಿಡೋಣ, ನಾನು ಮದುವೆ ಮಾಡಿಸ್ಬಿಟ್ರೆ ಹೆಚ್ಚಾಯ್ತಿರ್ಲಿಲ್ಲ ಅದು. ಹ್ಮ್ ಆದ್ರೆ ನನಗೊಂದು ಫೀಲ್ ಕಾಡ್ತಾ ಇರೋದು, ಇವಳು ಯಾವತ್ತಿಗೂ ನಿನ್ ಜೊತೆ ಇರ್ತಿರ್ಲಿಲ್ಲ 100%. ಹ್ಮ್ ಒಬ್ಬ ಅಣ್ಣನಾಗಿ ನಿನ್ಗೆ ಹೇಳ್ತಾ ಇದ್ದೀನಿ, ಹ್ಮ್ ನಂಗೆ ಹಿಂಗೆ ಅಂತ ಅನ್ಕೊಂಡು ಸುಮಾರು ಲೆಕ್ಚರ್ ಕೊಟ್ಟು ಹೇಳಿ ಕಳಿಸಿದ್ರು. ಓಕೆ. ಮರೆಯಕ್ಕೆ ಟ್ರೈ ಮಾಡು, ಆ ತರ ಮಾಡು, ಈ ತರ ಮಾಡು, ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಟಿಪ್ಸ್ಗಳು ಕೊಟ್ಟು ಕಳಿಸಿದ್ರು. ಹ್ಮ್ ನಾನು ಏನೇನೋ ಮಾಡಿದೆ, ನೋ, ಏನೇ ಮಾಡೋದು ಲೆಕ್ಕ ಆಯ್ತಾ ಇಲ್ಲ. ಹ್ಮ್ ನನ್ ಜೀವನದಲ್ಲಿ ನಾನು ಎಷ್ಟೊತ್ತು ಬದುಕ್ತೀನಿ ಅಂತ ಅನ್ನಿಸ್ತಾ ಇಲ್ಲ, ಆ ತರ ಫೀಲ್ ಆಗೋಯ್ತು. ಅದಕ್ಕೆ ಹೇಳೋದು, ವಯಸ್ಸಲ್ಲಿದ್ದಾಗ ಏನು ಮಾಡಕ್ ಹೋಗ್ಬೇಡಿ ನೋಡಿ. ಈ ತರ ಈ ಫೀಲಿಂಗ್ಸ್ ಇದ್ದಾಗ ಜೊತೆಲಿರೋರು ಯಾರು ಬರಲ್ಲ. ಯಾರು ಬರಲ್ಲ. ಹ್ಮ್ ಎಷ್ಟು ಹಚ್ಕೊಂಡಿದ್ದೆ ಅಂದ್ರೆ
ಒಂದು ಮಾತು ಹೇಳ್ತಿದ್ದವ್ರಿಗೆ ಅದೊಂದಕ್ಕೆ ಸಾಕಾಗಿತ್ತು. ನನ್ನ ಹ್ಮ್ ಪ್ರಾಣ ಹೋದ್ರು ಪರವಾಗಿಲ್ಲ, ನಾನ್ ಬದುಕಿದಾಗ ಏನಾರ ಆದ್ರೆ ನನ್ಗೇನಾರ ಆದ್ರೆ ನೀನ್ ಇರ್ತೀರೋ ಗೊತ್ತಿಲ್ಲ, ನಿಂಗೇನಾರ ಆದ್ರೆ ನೀನ್ ಇರಲ್ಲ ಅಂತಿದ್ದೆ. ಹ್ಮ್ ಆಮೇಲೆ ಲಾಸ್ಟ್ ಅಲ್ಲೇನು ಹೆಚ್ಚು ಕಮ್ಮಿ ಜಮೀನೆಲ್ಲ ಒಂದು ಸ್ವಲ್ಪ ಇಟ್ಕೊಂಡು ನಿನ್ಗೆ ಹೇಳ್ದಂಗೆಲ್ಲ ಸೋಕಿನೆಲ್ಲ ಮಾಡ್ಸಿ ಲಾಸ್ಟ್ ಅದು ಕಿಡ್ನಿ ಮಾರ್ಕೊಂಡು ನಿನ್ ಸೋಕಿ ಮಾಡ್ಸಿದ್ರು ನೀನ್ ಹೇಳದ್ ತರಲ್ಲ ಇರಿಸ್ತೀನಿ ಹ್ಮ್ ಅಂತೆಲ್ಲ ಅಂತಿದ್ದೆ. ಯಾವ ಮಾತಿಗೂ ಬೆಲೆ ಕೊಡ್ತಿರಲ್ಲ, ಸರಿಯಾಗಿ ಮೋಸ ಮಾಡಿ ಇದ್ ಹಾ ಮಾಡಿ ಹೊಂಟಲ್ಲ. ಆಮೇಲೆ ಎಲ್ಲ ನಾನು ಕೇಳಿದ್ ಸಿಕ್ಸ್ ಮೂವ್ಮೆಂಟ್ ಇದಾಗಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಅವತ್ತು ಅವಾಗ ಅದೇ 2-3 ಸಲ ಅವತ್ತು ಮೂವ್ ಮಾಡಿದ್ದಷ್ಟೇ. ಆಮೇಲೆ ಅದು 2-3 ಪುನಃ 2 ವರ್ಷ ನನ್ಗೆ ಅದಕ್ಕೆ ಕೈನೇ ಹಾಕ್ಲಿಲ್ಲ. ಹ್ಮ್ ಆತರ ಮಾಡಿದ್ಮೇಲೆ ಬಿಟ್ಟು ಹೋದ್ಲು ಅಂದ್ರೆ ಹ್ಮ್ ಆಮೇಲೆ ಪರ್ಸನಲ್ ವಿಡಿಯೋಸ್ ಇದೆ ಅಂದ್ರೆ ಯಾರು ಇದ್ರಲ್ಲಿ ಒಬ್ರು ಈಗ ಹ್ಮ್ ಹ್ಮ್ 6 ಓಲಿ ಮೂವ್ ಆಗಿರೋದು ಬೇರೆ, ಹ್ಮ್ ಅಂದ್ರೆ ಅದು ಅವ್ರು ಇಷ್ಟಪಟ್ಟು ಇಷ್ಟ ಆಗಿದ್ರು ಓಕೆ, ಹ್ಮ್ ಇಷ್ಟ ಆಗಿಲ್ಲ ಅಂದ್ರೆ ಪರ್ಸನಲ್ ಫೋಟೋಸ್ ಪರ್ಸನಲ್ ವಿಡಿಯೋಸ್ ಎಲ್ಲ ಇದೆ ಅನ್ನೋದು ಗೊತ್ತು. ಹ್ಮ್ ಅವಕ್ಕೆಲ್ಲ ಆದ್ರೆ ಇದಿರ್ಬೇಕಾನೆ. ಹೌದು ಖಂಡಿತ. ಅವಕ್ಕೂ ಎದ್ರನಿಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಪರ್ಸನಲ್ ವಿಡಿಯೋಸ್ ಅಂದ್ರೆ ನಾನು ನನ್ನ ಡ್ರೆಸ್ ಹಾಕಿರೋದು ಅವ್ಳು ವಿತೌಟ್ ಕ್ಲಾತ್ಸ್ ಫೋಟೋಸ್ ಇದ್ದು ಅದೆಲ್ಲ ನಿಮ್ ಹತ್ರನೇ ಇತ್ತಾ? ಹ್ಮ್ ಅದಿತ್ತು. ನಾನು ಅದನ್ನೇ ಬಿಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅನ್ಕೊಂಡು ಎಲ್ಲ ಹೇಳ್ತಿದ್ದೆ ನಾನು. ಹ್ಮ್ ಏನ್ ಮಾಡ್ಬಿಟ್ರೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಅದ್ ಇದಿರ್ಬೇಕಲ್ಲ. ಅದಕ್ಕೂ ಎದರಿಲ್ಲ. ಆಮೇಲೆ ಲಿಪ್ ಲಾಕ್ ಇದೆ ಇದು ಫೋಟೋಸ್ ಪ್ರತಿಯೊಂದು. ಆಮೇಲೆ ಫೋಟೋಸ್ ಎಲ್ಲ ಅವಳೇ ತೆಗೆದಿರೋದು ಹ್ಮ್ ಆಲ್ಮೋಸ್ಟ್. ಲಿಪ್ ಲಾಕ್ ಇಂದ ಹಿಡಿದು ಪ್ರತಿಯೊಂದು ಫೋಟೋಸ್ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಫೋಟೋಸ್ ಬ್ರೋ 90% ಅವಳದೇ ಹ್ಮ್ ಫೋಟೋಸ್ ಅವಳೇ ಹ್ಮ್ ತೆಗೆದಿರೋದು. ಎಲ್ಲಾ ಇದು ಮಾಡಿದ್ರು ಯಾವ್ದಕ್ಕೂ ಕೇರ್ ಮಾಡ್ತಿರೋ ಯಾವ ತರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಲೆ ಕೆಡ್ಸ್ಕೊಂಬೇಡಿ, ಬಿಟ್ಟಾಕಿ. ಇವಾಗ ಆರಾಮಾಗಿರಿ. ನಾನ್ ನಿಜ ಹೇಳ್ತೀನಿ, ಸುಮ್ನೆ ಅವಳು ಹಿಂದೆ ಹೋಗೋದನ್ನ ಬಿಟ್ಬಿಟ್ಟು ಅವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ, ನಿಮ್ ಲೈಫ್ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಅಂತ ಒಬ್ಳು ಇದ್ದೇ ಇರ್ತಾಳೆ. ಬಟ್ ಕಂಟ್ರೋಲ್ ಮಾಡ್ಕೊಳೋದ್ ಕಷ್ಟ ಆಗುತ್ತೆ ಹುಡುಗರಿಗೆ. ಬಟ್ ನಾವ್ ಅದನ್ನ ಮನ್ಸಿಗೆ ತಗೋಬೇಕಷ್ಟೇನೆ. ಹ್ಮ್ ಬ್ರೋ ನಮ್ಗೇನಾರ ಇದಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಅವಳಿಗೆ ಏನು ಇದಾಗಲ್ವಾ? ಇದು ಅಂದ್ರೆ ಯಾವ ರೀತಿ? ಅಂದ್ರೆ ಮಿಸ್ ಆಗಿ ಹೆಚ್ಚು ಕಮ್ಮಿ ಅಂದ್ರೆ ಆಗದ್ ಬೇಡ. ಹ್ಮ್ ಮಿಸ್ ಆಗಿ ನಮ್ಗೇನಾರ ಬೇರೆ ತರ ಆಗಿ ಸೂಸೈಡ್ ಗೀಸೈಡ್ ಅಂತ ಏನಾರ ಆಗೋದ್ರೆ ಹ್ಮ್ ಅವಳಿಗೆ ಅದು ಯಾವುದೇ ತರ ಕಾನೂನಾತ್ಮಕ ಏನು ಇದಾಗಲ್ವ? ಅದು ಏನಿಲ್ಲ. ನೀವು ಲೆಟರ್ ಏನು ಗೊತ್ತಾ, ಸೂಸೈಡ್ ಮಾಡ್ಕೊಳೋರು ಲೆಟರ್ ಬರ್ದ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಇವಳಿಂದಾನೆ ನನ್ ಮೋಸ ಮಾಡಿದ್ದು ಇವಳು ಅಂತಂದ್ರೆ ಕಾನೂನ್ ಪ್ರಕಾರ ಹಾಗೆ ಆಗುತ್ತೆ. ನೀವು ಇಲ್ಲ, ನೀವು ಸತ್ತೋಗ್ತೀರಿ ಅಂದ್ರೆ ಅದು ಫೂಲಿಶ್ನೆಸ್ ಆಗುತ್ತೆ. ಆ ಹುಡ್ಗಿ ಮೇಲೆ ನಾನು ಹೇಳಿದ್ನಲ್ಲ, ನಿಮಗ್ ಮೋಸ ಆಗಿದೆ, ನನ್ ಇದು ಟಾರ್ಚರ್ ಕೊಟ್ಟವಳೆ, ನನ್ನನ್ನು ಯೂಸ್ ಮಾಡ್ಕೊಂಡವಳೆ, ನನ್ನ ವ್ಯಾಲ್ಯೂಸ್ಗೆ ಅವಳು ಮರ್ಯಾದೆ ಕೊಟ್ಟೆ, ನನ್ನ ಫೀಲಿಂಗ್ ಜೊತೆ ಅವಳು ಆಟ ಆಡ್ಕೊಂಡಿದ್ದಾಳೆ ಅಂತ ಅಂದ್ಮೇಲೆ ಸೆಕ್ಷನ್ 222 ಪ್ರಕಾರ ಇಲ್ಲ ಸೆಕ್ಷನ್ 232 ಪ್ರಕಾರ ಮತ್ತೆ ಸೆಕ್ಷನ್ 504 ಪ್ರಕಾರ ಅವಳ ಮೇಲೆ ಹೋಗ್ಬಿಟ್ಟು ಫೈಲ್ ಮಾಡು, ಕೇಸ್ ಮಾಡು, ಕಾನೂನು ಪ್ರಕಾರ ಹೋರಾಡು ಅಷ್ಟೇ. ನೀನು ಹುಚ್ಚುಚ್ಚುವಾಗೆಲ್ಲ ಮಾಡ್ಬೋದು. ಅಂದ್ರೆ ಕೇಸ್ ಮಾಡ್ಬೋದು ಈಗ? ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಬ್ರೋ? ಅಲ್ಲೋ ಹೇಳಿ, ಸ್ಟೇಷನ್ ಅಲ್ಲಿ ಅವರೇ ಎಲ್ಲ ಹೇಳ್ತಾರೆ. ಅಂದ್ರೆ ಅದು ಹೇಳ್ತಲ್ವಾ? ಮುಚ್ಚುಳಿಕೆ ಬಳಸ್ಕೊಂಡು ಇಲ್ಲಿ ಕೇಳಿ, 232 ಸೆಕ್ಷನ್ ಮತ್ತೆ ಸೆಕ್ಷನ್ 504 ಅಂತ ಅವ್ರಿಗೆ ಹೇಳಿ, ಅವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ನಾನು ಮುಚ್ಚಳಿಕೆ ಬರ್ಕೊಡ್ಬಿಟ್ಟಿದ್ನಲ್ಲ, ಈಗ ಅದರಿಂದ ಏನೋ ಇದಾಗಲ್ವಾ? ಮುಚ್ಚಳಿಕೆ ಬರ್ಕೊಟ್ರು ಕೋರ್ಟ್ ಅಲ್ಲಿ ಹೇಳಿ, ಕೋರ್ಟ್ ಅಲ್ಲಿ ನನ್ನ ಬೆದರಿಕೆ ಹಾಕ್ಬಿಟ್ಟು ಪೊಲೀಸ್ ಅವ್ರು ನನ್ಗೆ ಈ ತರ ಹೇಳಿದ್ದಾರೆ, ಸೊ ಅದಕ್ಕೆ ನಾನು ಬರ್ಕೊಟ್ಟೆ ಅಂತ ಹೇಳೋ ಅಷ್ಟೇ. ನಾನ್ ಮನಸ್ಫೂರ್ತಿಯಾಗಿ ಬರ್ಕೊಟ್ಟಿಲ್ಲ, ನನಗ್ ಬೆದರಿಕೆ ಹಾಕಿದ್ರು ಹೊಡಿತೀನಿ ಅಂತಂದ್ರು, ಅದಕ್ಕೆ ಬರ್ಕೊಟ್ಟೆ ಅಂತ ಹೇಳುವ ಅಷ್ಟೇ. ಅದು ಬಲವಂತದಿಂದ ತಾನೇ ಬರ್ಸಿರೋದು ನಿನ್ ಕೈಯಲ್ಲಿ? ಅವರೇ ಬರ್ದಿರೋದು ಅದನ್ನ? ಅವರೇ ಬರ್ದಿರೋದಾ? ಅವರೇ ಬರ್ದು ನನ್ನ ಕೈ ಸಿಗ್ನೇಚರ್ ಮಾಡಿಸ್ಕೊಂಡಿರೋದು. ನೀನ್ ಬರ್ದಿಲ್ಲ? ನಾನ್ ಬರ್ದಿಲ್ಲ, ಅವ್ರು ಬರ್ದು ಅಂದ್ರೆ ಆ ಹುಡುಗಿ ಹತ್ರ ನಾನು ಅವಳ ತಂಟೆಗೆ ಹೋಗಲ್ಲ ಅಂತ ನನ್ನ ಹತ್ರ ಬರ್ಸಿದ್ದಾರೆ. ಗೊತ್ತಾಯ್ತು. ಸರಿ ಸರಿ. ಅವ್ನ ತಂಟೆಗಾಗ್ಲಿ ಅವ್ನ ಫೋನ್ಗಾಗ್ಲಿ ಅವ್ನ ಟ್ರೈ ಮಾಡಕ್ ಹೋಗಲ್ಲ ಅಂತ ಅವರು ರೈಟಿಂಗ್ ಬರ್ದಿರೋದು. ಅದಕ್ಕೆ ನನ್ನ ಕೈಲಿ ಮತ್ತೆ ಅವ್ರ ಕೈಲಿ ಸಿಗ್ನೇಚರ್ ಹಾಕ್ಸಿ ಸಾಕ್ಷಿದಾರರು ಅಂತ ಅಂದ್ಬಿಟ್ಟು ನಮ್ ಕಡೆಯವ್ರ ಒಂದಿಬ್ಬರ ಕೈಲಿ ಅವ್ರ ಕಡೆಯವ್ರ ಒಂದಿಬ್ಬರ ಕೈಲಿ ಸಿಗ್ನೇಚರ್ ಮಾಡಿಸ್ತಾರೆ. ಇದೇನಾಗಲ್ಲ, ಅದ್ ಹೇಳಿ ಬೆದರಿಕೆ ಹಾಕ್ಬಿಟ್ಟು ಮಾಡವ್ರೆ ಅಂತ. ಇಲ್ಲ, ನನ್ ಪ್ರಕಾರ ಹುಡ್ಗಿ ಏಂತ ಕೇಳಿ ಬಿಟ್ಟಾಕೆ ಅಷ್ಟೇ, ಸುಮ್ನೆ ಯಾಕೆ?
ಬಿಟ್ಟು ಹಾಕಲ್ಲ ಅಂತಲ್ಲ ಬ್ರೋ, ನನ್ಗೆ ಏನ್ ಗೊತ್ತಲ್ಲ, ಫೀಲಿಂಗ್ಸ್ ಅಲ್ಲಿ ಇಷ್ಟೆಲ್ಲ ಆಟ ಆಡೋದು ಲಾಸ್ಟ್ ಹೌದು, ಖಂಡಿತ ಯಾರ ಫೀಲಿಂಗ್ಸ್ ಜೊತೆನೂ ಯಾರು ಆಟ ಆಡ್ಕೋಬಾರ್ದು. ಅದು ನೀವಾಗ್ಲಿ ನಾವಾಗ್ಲಿ ಇನ್ನೊಬ್ರಾಗ್ಲಿ ಅವ್ರ ಫೀಲಿಂಗ್ಸ್ ಗೆ ಗೌರವ ಕೊಡ್ಲೇಬೇಕು. ಫೀಲಿಂಗ್ಸ್ ಜೊತೆ ಆಟ ಆಡ್ಕೊಳೋದು ಕೂಡ ಅಪರಾಧನೇ. ನೀವ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ, ರಿಟರ್ನ್ ಕಂಪ್ಲೇಂಟ್ ಕೊಡ್ರಿ ಅಷ್ಟೇ. ಈಗ ಅಲ್ಲೇ ನಾವು ಹೋಗ್ಬೇಕಂದ್ರೆ ಅಲ್ಲೇ ನಮ್ಮ ಈಗ ಅಲ್ಲಿ ಜಗಳ ಆಗಿತ್ತಲ್ಲ, ಅವ್ರ ಕರ್ಸಿದ್ರೆ ಆ ಸ್ಟೇಷನ್ಲೇ ಕೊಡ್ಬೇಕು, ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಅದೆಲ್ಲ ಅಕ್ಸೆಪ್ಟ್ ಮಾಡೋದಲ್ಲ, ರಿಟರ್ನ್ ಕಂಪ್ಲೇಂಟ್ ಕೊಡಿ, ನನ್ನ ಫೀಲಿಂಗ್ ಜೊತೆ ಅವಳು ಆಟ ಆಡಿದಾಳೆ ಅಂತ ಅಷ್ಟೇ. ಅವ್ರು ತಕೊಳ್ತಾರ? ತಗೊಂತಾರೆ, ಖಂಡಿತ ತಗೊಳ್ಳೇಬೇಕು. ಕಂಪ್ಲೇಂಟ್ ಕೊಟ್ಟಾಗ ಎಂಕ್ವೈರಿಗೆ ಬಂದೇ ಬರ್ತಾರೆ. ಕೊಟ್ರೆ ಅವ್ರು ತಗೊಳ್ಳೇಬೇಕು, ಅದು ಅವ್ರ ಡ್ಯೂಟಿ, ಅವ್ರ ಕರ್ತವ್ಯ, ಅದು ತಗೊಬೇಕು ಅವ್ರು. ತಗೊಂಡಿಲ್ಲ ಅಂತಂದ್ರೆ ಇನ್ನೊಂದು ಹೇಳ್ತೀನಿ, ನೀವು ಡೈರೆಕ್ಟ್ ಪೋಸ್ಟ್ ಆಫೀಸ್ ಇಂದ ಕಂಪ್ಲೇಂಟ್ ಲೆಟರ್ ಬರ್ದ್ಬಿಟ್ಟು ಪೋಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ರಸೀದಿ ಕೊಡ್ತಾರೆ, ಆ ರಸೀದಿನ ಇಟ್ಕೊಂಡಿರಿ. ಅವರು ಒಂದು ವಾರದ ಗಂಟ ನೋಡಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕೋರ್ಟ್ ಹೋಗ್ಬಿಟ್ಟು ಲಾಯರ್ ಮುಖಾಂತರ ನೋಟಿಸ್ ಕಳ್ಸಿ, ಜಡ್ಜ್ ಹತ್ರ ಹೇಳಿ ಈ ತರ ಕಂಪ್ಲೇಂಟ್ ಕೊಟ್ರೆ ಆಕ್ಷನ್ ತಗೊಂಡಿಲ್ಲ ಅಂದ್ರ ಆಮೇಲೆ ಜಡ್ಜಿ ಪೊಲೀಸ್ ಅವ್ರನ್ನ ನೋಡ್ಕೊಂತಾರೆ. ಇಷ್ಟೇ, ಡೋಂಟ್ ವರಿ. ಅಂದ್ರೆ ಇವರು ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನನ್ನ ಕೋರ್ಟ್ ಮೂವ್ ಮಾಡದೆ ಅರೆಸ್ಟ್ ಮಾಡೋ ರೈಟ್ಸ್ ಇವ್ರಿಗಿದೆಯಾ? ಆ ತರ ಇರಲ್ಲ. ಅಂದ್ರೆ ಇವರು ನನ್ನ ಮೇಲೆ ಅರೆಸ್ಟ್ ಇದಾಗುತ್ತೆ, ಅವ್ರಿಗೆ FIR ಹಾಕಿದ್ರೆ ನೀನ್ ಒಳಗೆ ಹಾಕ್ತಿವಿ ಅಂತ ಹೇಳಿದ್ರು. ನೋಡಿ, ಹಿಂಗೆ ಸ್ವಲ್ಪ ಭಯ ಇಕ್ಸ್ತಾರೆ. ಇನ್ನೊಂದೇನ್ ಗೊತ್ತಾ, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಎಂಕ್ವೈರಿ ಮಾಡಿದ್ಮೇಲೆನೆ ಅರ್ಥ ಆಗೋದು. ನೀವೇನ್ ತಪ್ಪು ಮಾಡಿಲ್ವಲ್ಲ? ತಪ್ಪು ಮಾಡಿಲ್ಲ. ಮತ್ತೆ 17 ವರ್ಷಕ್ಕ ಟೈಮ್ಲಿ ಇದ್ ಮಾಡಿದಲ್ಲ ಅನ್ನೋದೊಂದನ್ನ ಇಟ್ಕೊಂಡು ಇದ್ ಮಾಡ್ತಾರೆ. ಸರ್ ಅದೇನು ನನ್ ಒತ್ತಾಯಪೂರ್ವಕ ಮಾಡಿಲ್ಲ, ಅವಳೇ ಕೇಳಿದಕ್ಕೆ ನಾನ್ ಮಾಡಿದ್ದು. ಹೌದು, ನಂದು ತಪ್ಪಿದೆ, ಅವಳದು ತಪ್ಪಿದೆ, ಇಬ್ರು ಕಡೆಯಿಂದನೂ ತಪ್ಪಿದೆ, ನನ್ ಗೊತ್ತಿಲ್ದಿರೋ ಏಜ್ ಅಲ್ಲಿ ಆಗಿರೋದಂತ ಹೇಳಿ. ಇಲ್ಲಿ ಯಾರು ಅಷ್ಟೇ ಪರ್ಫೆಕ್ಟ್ ಆಗಿಲ್ಲ. ಅದು ನಾನಾಗಿರ್ಬೋದು, ನೀವಾಗಿರ್ಬೋದು. ಅಂದ್ರೆ ಗೊತ್ತಿಲ್ದಿರೋ ಏಜ್ ಅಲ್ಲಿ ತಪ್ಪು ಮಾಡ್ತಾರೆ, ಅದು ಸಹಜ. ಬಟ್ ತಿದ್ದು ನಡೆಯೋದೇ ಅಲ್ವಾ ಮನುಷ್ಯ ಜನ್ಮ ಅನ್ನೋದು. ಎಲ್ಲದಕ್ಕೂ ಎಕ್ಸ್ಕ್ಯೂಸ್ ಇದ್ದೇ ಇರುತ್ತೆ. ಸೊ ಜಡ್ಜ್ ಮುಂದೆ ನೀವು ಹೇಳಿ, ಸರ್ ಸಾರಿ, ಹೌದು ನಾನು ತಪ್ಪು ಮಾಡಿದೀನಿ, ಬಟ್ ಗೊತ್ತಿಲ್ದಿರೋ ಏಜ್ ಅಲ್ಲಿ ತಪ್ಪು ಮಾಡಿದೀನಿ, ಅದು ನನ್ಗೆ ಗೊತ್ತಾಗಿಲ್ಲ, ಆ ಏಜ್ ಅಲ್ಲಿ ನಾನು ಮಾಡ್ಬಿಟ್ಟಿದೀನಿ, ಯಾಕಂದ್ರೆ ನಂದು ತಪ್ಪಲ್ಲ, ಅದ್ ಮಾಡ್ಬೇಕು ಅಂತ ಮಾಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದೆ, ಇನ್ಫ್ಯಾಕ್ಚುಯೇಷನ್ ಅಷ್ಟೇ ಅಂತ ಹೇಳು. ಎಲ್ಲ ಕನ್ಸಿಡರ್ ಮಾಡ್ಕೊಂತಾರೆ. ಅಂದ್ರೆ ಈಗ ಅವ್ರು ಯಾವ ಹತ್ರ ಹೋಗಿ ಅಲ್ಲಿ ಸ್ಟೇಷನ್ ಅಲ್ಲಿ ಹತ್ರ ಕೇಸ್ ಮಾಡ್ಬೇಕು. ಫೀಲಿಂಗ್ಸ್ ಜೊತೆ ಆಟ ಆಡಿದಾಳೆ. ಹೌದೌದು. ಸರಿ, ನನಗ್ ಮೋಸ ಮಾಡಿದಾಳೆ ಅಂತಾನೆ ಹಾಕು. ಅದ್ರಿಂದ ಮಾನಸಿಕ ನಾನು ಅಷ್ಟು ಚೆನ್ನಾಗಿದ್ದೀನಿ ನಾನೇನಾದ್ರೂ ಇದರಿಂದ ಏನಾದ್ರು ಪ್ರಾಣ ಕಳ್ಕೊಂಡ್ರೆ ಇದಕ್ಕೆಲ್ಲ ಅವಳು ಮತ್ತೆ ಅವ್ರ ಕುಟುಂಬದವರೇ ಕಾರಣ ಅಂತಾನೆ ಹಾಕಿ. ಸರಿ. ಓಕೆ ಬ್ರದರ್. ಓಕೆ.